ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೋನಂ ಯೇಸೋ ಪಂಚನಮೋ ಯಾರೋ ಸೌವಪಾವಪ್ಪಣಾಸಣೋ ಮಂಗಲಾಣಂಚ ಸೌವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर मुनि महाराज की जय। आचार्य प्रवर श्री समय सागर जी मुनि महाराज की जय। परम पूज्य निर्व्यापक श्रमण मुनि श्री नियम सागर मुनि महाराज की जय। परम पूज्य श्री प्रशांत सागर मुनि महाराज की जय। समस्त आचार्य संघ की जय। परम पूज्य ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳ ಚರ್ಚೆಯನ್ನ ಮಾಡಿದ್ದಾರೆ. ಇವು ಜೀವರಲ್ಲಿ ಇರುವಂತಹ ಅಸಾಧಾರಣ ಭಾವಗಳು ಅಂತ ಅನ್ನಿಸಿಕೊಂಡೆವು. ಇವುಗಳ ಭೇದಗಳು 53 ಭೇದಗಳಾಗ್ತವೆ. ಅಂದ್ರೆ ಒಟ್ಟು 53 ಭಾವಗಳಾಗ್ತವೆ. ಅವುಗಳನ್ನ ಸಾಮಾನ್ಯ ರೂಪದಿಂದಲೂ, ಗುಣಸ್ಥಾನ ಸಾಮಾನ್ಯದಿಂದಲೂ, ಮಾರ್ಗಣದಿಂದಲೂ, ಗುಣಸ್ಥಾನದಿಂದಲೂ, ಮಾರ್ಗಣ ಮತ್ತು ಗುಣಸ್ಥಾನ ಸಾಮಾನ್ಯ ಮತ್ತು ವಿಶೇಷದಿಂದಲೂ ಹೀಗೆ ಇವುಗಳನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಈ ಗ್ರಂಥದಲ್ಲಿ ತಿಳಿಸಿದ್ದಾರೆ. ನಾವು ಮಾರ್ಗಣಗಳಲ್ಲಿ ಗುಣಸ್ಥಾನ ಅನ್ನುವಂಥ ವಿಷಯದ ಜೊತೆಗೆ ಆ ಒಂದು ಮಾರ್ಗಣ ಮತ್ತು ಗುಣಸ್ಥಾನಗಳ ಆಧಾರದಿಂದ ಈ 53 ಭಾವಗಳು ಯಾವ ಯಾವ ಆಗಬಹುದು, ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೇದು ಮಾರ್ಗಣದಲ್ಲಿ ಗತಿ ಮಾರ್ಗಣ ಇದೆ. ಗತಿ ಮಾರ್ಗಣದಲ್ಲಿ ನರಕಗತಿ, ಮನುಷ್ಯಗತಿ, ತಿರ್ಯಂಚಗತಿ, ದೇವಗತಿ ಹೀಗೆ 4 ಗತಿ ಮಾರ್ಗಣ ಇದ್ದಾವೆ. ನಾವಿವಾಗ ದೇವಗತಿ ಮಾರ್ಗಣವನ್ನ ನೋಡ್ತಾ ಇದ್ದೇವೆ. ಅದನ್ನ ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ಹೇಳುವ. ಮೂರನೆಯ ಗುಣಸ್ಥಾನ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ. ಆನತಾದಿ ಸ್ವರ್ಗ, 4 ಸ್ವರ್ಗ ಹಾಗೂ ಗ್ರೈವೇಕಗಳಲ್ಲಿ, ಪರ್ಯಾಪ್ತಕ ಜೀವಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 10, ಔದಯಿಕ ಭಾವಗಳು 10 ಹಾಗೂ ಪರಿಣಾಮಿಕ ಭಾವಗಳು 2.
ಒಟ್ಟು 22 ಭಾವಗಳು. ನಾವು ಹಿಂದೆ ಈ ಗ್ರೈವೇಗದವರೆಗಿನ ದೇವತೆಗಳು ಅಂದ್ರೆ ಆನತ, ಪ್ರಾಣತ, ಆರಣ, ಅಚ್ಯುತ ಈ 4 ಸ್ವರ್ಗ ಮತ್ತು 9 ಗ್ರೈವೇಗ ಈ 13 ಸ್ವರ್ಗಗಳಲ್ಲಿ ಇರುವಂತಹ ದೇವತೆಗಳನ್ನು ಮಿಥ್ಯಾತ್ವ ಗುಣಸ್ಥಾನದಿಂದ ತಿಳಿಯುವಂತಹ ಪ್ರಯತ್ನ ಮಾಡಿದ್ದೆವು. ಅಂದ್ರೆ 24 ಭಾವಗಳು ಆಗ್ಲಿಕ್ಕೆ ಸಾಧ್ಯ. ಇದೇ ವಿಷಯ ಸೇಮ್ 2ನೇ ಗುಣಸ್ಥಾನದ ಜೀವರಲ್ಲಿಯೂ ಕೂಡ ಇರ್ತದೆ. ಆದ್ರೆ 2 ಗುಣಗಳ ಅವರಲ್ಲಿ ಅಂದ್ರೆ ಇದರ ಅಪೇಕ್ಷಾದಿಂದ ಒಂದು ಔದೈಕದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ, ಆಮೇಲೆ ಪಾರಿಣಾಮಿಕದಲ್ಲಿ ಅಭವ್ಯತ್ವ ಇರುವುದಿಲ್ಲ. ಇವೆರಡು ಕಡಿಮೆ ಆದ್ರೆ ಸಾಸಾಧನ ಗುಣಸ್ಥಾನವುಳ್ಳ ಆನತಾದಿ ಗ್ರೈವೇಗದವರೆಗಿನ ದೇವತೆಗಳಲ್ಲಿ ಸಾಸಾಧನ ಗುಣಸ್ಥಾನ ಇರುವಾಗ 22 ಭಾವಗಳಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಆಮೇಲೆ 3ನೇ ಗುಣಸ್ಥಾನದಲ್ಲಿ ನೋಡುವುದಾದ್ರೆ 3ನೇ ಗುಣಸ್ಥಾನ ಸಮ್ಯಕ್ ಮಿಥ್ಯಾತ್ವ ಅಥವಾ ಮಿಶ್ರ ಗುಣಸ್ಥಾನ ಅಂತಾನು ಹೇಳ್ತಾರೆ. ಸಮ್ಯಕ್ ಮಿಥ್ಯಾತ್ವ ಅಂದ್ರೆ ಸಮ್ಯಕ್ ಮಿಥ್ಯಾತ್ವ ಕರ್ಮದ ಉದಯದಿಂದ ಯಾವಾಗ ಜೀವದಲ್ಲಿ ಸಮ್ಯಕ್ ಮಿಥ್ಯಾತ್ವ ರೂಪದ ಭಾವಗಳಾಗ್ತವೆಯೋ ಅದನ್ನ 3ನೇ ಗುಣಸ್ಥಾನ ಅಂತ ಕರೆದಿದ್ದಾರೆ. ಹಾಗೇನೆ ಸಾಸಾಧನ ಗುಣಸ್ಥಾನ ಅನ್ನೋದು ಕೂಡ ಹೇಳ್ತಾರೆ. ಸಾಸಾಧನ 2ನೇ ಗುಣಸ್ಥಾನ. ಸಮ್ಯಕ್ ದರ್ಶನದಿಂದ ಯಾವಾಗ ಜೀವ ಬಿದ್ದಿದೆ ಅಸಾಧನವಾಗಿದೆ ಅಂದ್ರೆ ಸಮ್ಯಕ್ ದರ್ಶನ ಬಿದ್ದಿದೆ ಅನ್ನುವ ಅರ್ಥದಲ್ಲಿ ಸಮ್ಯಕ್ ದರ್ಶನ ಚ್ಯುತ ಆಯ್ತು, ಇನ್ನು ಮಿಥ್ಯಾತ್ವಕ್ಕೆ ಹೋಗುವ ತಯಾರಿಯಲ್ಲಿದೆ, ಹೋಗೋದು ಗ್ಯಾರಂಟಿ ಇದೆ ಅಂತ ಇನ್ನು ಮಿಥ್ಯಾತ್ವ ಭಾವ ಬರದಿರುವಕ್ಕಿಂತ ಸ್ವಲ್ಪ ಮುಂಚಿನ ಅವಸ್ಥೆ ಇದೆಯಲ್ಲ ಅದನ್ನ ಸಾಸಾಧನ ಅಂತ ಕರೀತಾರೆ. ಸಮ್ಯಕ್ತ್ವದಿಂದ ಬಿದ್ದಾಗ ಸಮ್ಯಕ್ ಮಿಥ್ಯಾತ್ವ ಅಂದ್ರೆ ಇಲ್ಲಿ ಮಿಥ್ಯಾತ್ವನೂ ಇಲ್ಲ, ಸಮ್ಯಕ್ತ್ವನೂ ಇಲ್ಲ, ಆದ್ರೆ ಮಿಶ್ರ ರೂಪದ ಭಾವಗಳಿದಾವೆ. ಅಂದ್ರೆ ಬೆಲ್ಲ ಮತ್ತು ಮೊಸರು ಕೂಡಿದಾಗ ಯಾವ ಒಂದು ರುಚಿ ಬರ್ತದೆ ಹಾಗೆ ಅದು ಹುಳಿನೂ ಅಲ್ಲ, ಅದು ಸಿಹಿನೂ ಅಲ್ಲ. ಹುಳಿನೂ ಇದೆ ಸಿಹಿನೂ ಇದೆ ಅನ್ನೋದು ಹಾಗೆ ಬರೋದಿಲ್ಲ. ಅದು ಹುಳಿನೂ ಅಲ್ಲ ಸಿಹಿನೂ ಅಲ್ಲ, ಹಾಗಾಗಿ ಅದು ಮಿಶ್ರ ಇದೆ. ಹಾಗೇನೆ ಇಲ್ಲಿ ಕೂಡ ಸಮ್ಯಕ್ ಮಿಥ್ಯಾತ್ವ ಅನ್ನೋದು ಮಿಶ್ರ ಪ್ರಕೃತಿ ಇದೆ. 3ನೇ ಗುಣಸ್ಥಾನ ಇದು ಆ ದೇವತೆಗಳಲ್ಲಿ ನೋಡುವುದಾದ್ರೆ ವೈಮಾನಿಕದ ಅಂದ್ರೆ ಆನತ ಸ್ವರ್ಗದಿಂದ 9ನೇ ಗ್ರೈವೇಗದವರೆಗಿನ ದೇವತೆಗಳಲ್ಲಿ ಮಿಶ್ರ ಗುಣಸ್ಥಾನದಲ್ಲಿ ಇರುವಂತಹ ಜೀವರುಗಳ ಭಾವಗಳನ್ನ ನೋಡುವುದು. ಇವರಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಈ 2 ಪ್ರಕಾರದ ಭಾವಗಳು ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಇವರಲ್ಲಿ ಸಮ್ಯಕ್ ದರ್ಶನ ಇರುವುದಿಲ್ಲ. ನೋಡ್ರಿ, ಇದು ಒಂದು ಬಹಳ ಮುಖ್ಯವಾದ ವಿಷಯ. ಹೆಸರು ಸಮ್ಯಕ್ ಮಿಥ್ಯಾತ್ವ ಇದೆ ಅಂದ ಮಾತ್ರಕ್ಕೆ ಅದ್ರಲ್ಲಿ ಸಮ್ಯಕ್ತ್ವನೂ ಇದೆ ಅಂತ ಅರ್ಥ ಅಲ್ಲ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸಮ್ಯಕ್ ದರ್ಶನ ಇಲ್ಲ ಅಂತ. ಹೆಸರು ನೋಡಿ ಸಮ್ಯಕ್ ಮಿಥ್ಯಾತ್ವ ಅಂದಾಗ ಸಮ್ಯಕ್ ಪ್ರಕೃತಿ ಇದೆ, ಸಮ್ಯಕ್ ದರ್ಶನ ಇದೆ ಅಂತ ತಿಳ್ಕೊಳ್ಳೋದಲ್ಲ ಅದರ ಅರ್ಥ. ಸಮ್ಯಕ್ ದರ್ಶನ ಇಲ್ಲ ಅಂತ ಸಿದ್ಧಾಂತ ಸ್ಪಷ್ಟವಾಗಿ ಹೇಳ್ತಿದೆ, ನೆನ್ಪಿಟ್ಕೊಳ್ಳಿ. ಔಪಶಮಿಕ ಭಾವನೂ ಇಲ್ಲ, ಕ್ಷಾಯಿಕ ಭಾವನೂ ಇಲ್ಲ. ಅಂದ್ರೆ ಈ 2 ಪ್ರಕಾರದಲ್ಲಿ ಯಾವುದೋ ಒಂದು ಅಲ್ಲಿ ಭಾವ ಇಲ್ಲ. ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಮಿಶ್ರ ರೂಪದಿಂದ ಇರ್ತದೆ. ಅದು ಜ್ಞಾನನೂ ಅಲ್ಲ ಅಜ್ಞಾನನೂ ಅಲ್ಲ, ಹಾಗೆ ಮಿಶ್ರ ಇದೆ ಅಂತದ್ದು. ಜ್ಞಾನ ಅಜ್ಞಾನ ಮಿಶ್ರ ರೂಪದಿಂದ ಕೆಲಸ ಮಾಡ್ತದೆ, ಅದನ್ನ ಜ್ಞಾನ ಅಂತ ಹೇಳ್ತಾರೆ. ಅವು 3 ಇರ್ಲಿಕ್ಕೆ ಸಾಧ್ಯ. ಮಿಶ್ರಮತಿ, ಮಿಶ್ರಚ್ಯುತ, ಮಿಶ್ರಾವಧಿ, ಹೀಗೆ 3 ಜ್ಞಾನಗಳಾಗಲಿಕ್ಕೆ ಸಾಧ್ಯತೆ. ದರ್ಶನದಲ್ಲಿ ಚಕ್ಷು ದರ್ಶನ 2 ಆಗ್ತದೆ. ಮಿಶ್ರ ಅವಧಿ ದರ್ಶನ ಅಲ್ಲಿಗೆ ಬರೋದಿಲ್ಲ ಇದು. ಯಾಕೆಂದ್ರೆ ಅವಧಿ ದರ್ಶನವನ್ನ ಷಟ್ಖಂಡಾಗಮಕಾರರು 4ನೇ ಗುಣಸ್ಥಾನದಿಂದ ಹೇಳಿದ್ದಾರೆ. ಅದರ ಅಪೇಕ್ಷಾದಿಂದ ಚರ್ಚೆ ಇದೆ. ಹಾಗಾಗಿ ಚಕ್ಷು ದರ್ಶನ 2 ಇರೋದು 3ನೇ ಗುಣಸ್ಥಾನದಲ್ಲಿ. ಆಮೇಲೆ ಲಬ್ಧಿಗಳೇ ಎಲ್ಲ ಇದೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಎಲ್ಲಾ ಭಾವಗಳು ಇವೆ 3ನೇ ಗುಣಸ್ಥಾನದಲ್ಲಿ. ಆಮೇಲೆ ಔಪಶಮಿಕ ಸಮ್ಯಕ್ತ್ವ ಕ್ಷಾಯಿಕ ಸಮ್ಯಕ್ತ್ವ ಅಂತೂ ಇಲ್ವೇ ಇಲ್ಲ. ಕ್ಷಾಯೋಪಶಮಿಕ ಸಮ್ಯಕ್ತ್ವನೂ ಆಗುವುದಿಲ್ಲ, ಇರುವುದಿಲ್ಲ 3ನೇ ಗುಣಸ್ಥಾನದಲ್ಲಿ. ಅಂದ್ರೆ ಸಮ್ಯಕ್ ದರ್ಶನ ಇರೋದು 3 ಭಾವಗಳಲ್ಲಿ, ನೆನ್ಪಿಟ್ಕೊಳ್ಳಿ.
ಸಮ್ಯಕ್ ದರ್ಶನ ಇರೋದು ಮೂರೇ ಭಾವಗಳಲ್ಲಿ. ಒಂದು ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ. ಈ ಮೂರು ಭಾವಗಳಲ್ಲೇ ಸಮ್ಯಕ್ತ್ವ ಭಾವ ಬರೋದು. ಬೇರೆ ಯಾವ ಭಾವಗಳಲ್ಲಿ ಸಮ್ಯಕ್ತ್ವ ಭಾವ ಬರಲ್ಲ. ಹಾಗಾಗಿ ಮೂರು ಇಲ್ಲ ಅಂದ್ರೆ ಈ ಗುಣಸ್ಥಾನದಲ್ಲಿ ಸಮ್ಯಕ್ ದರ್ಶನ ಇಲ್ಲ ಅನ್ನೋದು ಕ್ಲಿಯರ್ ಇದೆ. ಹೆಸರು ಸಮ್ಯಕ್ತ್ವ ಇದೆ ಅಂದ್ರೆ ಸಮ್ಯಕ್ತ್ವ ಕೂಡ್ಕೊಂಡಿದೆ ಹಂಗ ಬರೋದಿಲ್ಲದು. ಹೆಸರಿದೆ ಆದ್ರೆ ಸಮ್ಯಕ್ ದರ್ಶನ ಅಲ್ಲಿ ಇಲ್ಲ. ಮೊಸರು ಬೆಲ್ಲ ಕೂಡಿಸಿದಾಗ ಬೆಲ್ಲ ತೆಗಿಲಿಕ್ಕೆ ಬರೋದಿಲ್ಲ ಅದರಿಂದ. ಅರಿಶಿನ ಮತ್ತು ಕುಂಕುಮ ಅರಿಶಿನ ಮತ್ತು ಸುಣ್ಣ ಕೂಡಿದ್ರೆ ಕೆಂಪು ಕುಂಕುಮ ಆಗುತ್ತೆ. ಆ ಕೆಂಪಿನಿಂದ ಅರಿಶಿನ ಸೆಪರೇಟ್ ಮಾಡಿ ತಗೋತೀನಿ, ಅದ್ರಲ್ಲಿ ಹಳದಿನೂ ಇದೆ ಅಂತ ಹೇಳಿ ಹಳದಿಯನ್ನ ಎಲ್ಲೆಲ್ಲಿ ಬಳಸ್ತೇವೆ ಅಲ್ಲೆಲ್ಲಿ ಕುಂಕುಮ ಹಾಕಿ ಬಳಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಿಶ್ರ ಅಂದ್ರೆ ಅದು ಮಿಶ್ರನೇ, ಅದ್ರಲ್ಲಿ ನಮಗ್ ಬೇಕಾದ ವಸ್ತು ಸೆಪರೇಟ್ ಆಗಿ ಸಿಗೋದಿಲ್ಲ. ಹಾಗೇನೆ ಸಮ್ಯಕ್ತ್ವ ಮೂರನೇ ಗುಣಸ್ಥಾನದಲ್ಲಿ ಇಲ್ಲ. ಆಮೇಲೆ ಸಂಯಮ 5ನೇ ಗುಣಸ್ಥಾನನೂ ಇಲ್ಲ, ಸಂಯಮ 6 ಮತ್ತು 7ನೇ ಗುಣಸ್ಥಾನನೂ ಇಲ್ಲ. ದೇವಗತಿಯಲ್ಲಿ ಇವೆರಡೂ ಇರೋದೇ ಇಲ್ಲ ಯಾವ ದೇವರಾದರೂ ಸರಿ. ಹೀಗೆ ಕ್ಷಾಯೋಪಶಮಿಕ ಭಾವಗಳನ್ನ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ? ಮಿಶ್ರ ಜ್ಞಾನಗಳ 3, 2 ದರ್ಶನ, ಆಮೇಲೆ 5 ಲಬ್ಧಿ. ಹೀಗೆ ಇಷ್ಟು ಕ್ಷಾಯೋಪಶಮಿಕ ಭಾವಗಳನ್ನ ಹೇಳಿದ್ದಾರೆ. ಆಮೇಲೆ ಔದೈಕ ಭಾವಗಳಲ್ಲಿ ಗತಿ ದೇವಗತಿ ಇದೆ, ದೇವಗತಿ ಔದೈಕ ಭಾವ ಇದೆ. ಆಮೇಲೆ ಕಷಾಯಗಳೆಲ್ಲ ಇದಾವೆ. ದೇವತೆಗಳೇನು ಕಷಾಯ ವಿಜಯಿಗಳಲ್ಲ. ಅವರಿಗೂ ಕ್ರೋಧ ಇದೆ, ಅವರಿಗೂ ಮಾನ ಇದೆ ಅಂದ್ರೆ ಅಹಂಕಾರ ಇದೆ, ಅವರಿಗೂ ಮಾಯಾಚಾರ ಇದೆ, ಅವರಿಗೂ ಲೋಭ ಇದೆ. ಆಮೇಲೆ ವೇದದಲ್ಲಿ ಪುರುಷ ವೇದ ಇದೆ, ಯಾಕಂದ್ರೆ ಅಲ್ಲಿ ಯಾವ ದೇವಿಯರ ಜನ್ಮ ಆಗುವುದಿಲ್ಲ ಆ ಸ್ವರ್ಗಗಳಲ್ಲಿ. ಅದಕ್ಕಾಗಿ ಆ ಸ್ವರ್ಗದಲ್ಲಿ ಜನ್ಮವಾಗುವ ಅಪೇಕ್ಷದಿಂದ ಅಲ್ಲಿ ಯಾವುದೇ ವೇದಗಳು, ವೇದ ರೂಪದ ಭಾವ, ಸ್ತ್ರೀ ವೇದದ ಭಾವಗಳು ಆ ಸ್ವರ್ಗದಲ್ಲಿ ಜನಿಸಿದವರಿಗೆ ಇಲ್ಲ. ಪುರುಷ ವೇದದವರೇ ಇರೋದು ಅಲ್ಲಿ. ಪುರುಷ ವೇದದ ಭಾವ ಇದೆ. ಆಮೇಲೆ 3ನೇ ಗುಣಸ್ಥಾನದಲ್ಲಿ ಹೇಗೆ ಸಮ್ಯಕ್ ದರ್ಶನ ಇಲ್ಲವೋ ಹಾಗೆ ಮಿಥ್ಯಾ ದರ್ಶನವೂ ಇಲ್ಲ. ಸಮ್ಯಕ್ ದರ್ಶನ ಇಲ್ಲ ಅಂದ್ರೆ ಮಿಥ್ಯಾ ದರ್ಶನ ಇರ್ತದೆ, ಹಂಗಲ್ಲ. ಮಿಥ್ಯಾ ದರ್ಶನನೂ ಇಲ್ಲ, ಸಮ್ಯಕ್ ದರ್ಶನನೂ ಇಲ್ಲ. ಅಲ್ಲಿರೋದು ಸಮ್ಯಕ್ ಮಿಥ್ಯಾ, ಅದು ಮಿಶ್ರ ಅಂದ್ರೆ ಮಿಶ್ರ ಅದು. ಆಮೇಲೆ ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಯಾಕೆಂದ್ರೆ ಇವು ಎಲ್ಲಿ ತನಕ ಕೇವಲ ಜ್ಞಾನ ಆಗೋದಿಲ್ಲ ಅಲ್ಲಿ ತನಕ ಅಜ್ಞಾನ ಇದ್ದೇ ಇರ್ತದೆ ಕರ್ಮ ಉದಯದಿಂದ. ಸಂಯಮ ಎಲ್ಲಿ ತನಕ ಇಲ್ಲ ಅಲ್ಲಿ ಅಸಂಯಮ ಇದೆ. ಆಮೇಲೆ ಸಿದ್ಧ ಭಗವಾನ್ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಅಸಿದ್ಧತ್ವ ಇದ್ದೇ ಇರ್ತದೆ. ಇನ್ ಲೇಷದಲ್ಲಿ ಇವರಿಗೆ ಶುಕ್ಲ ಲೇಷ ಇರ್ತದೆ. ಯಾರಿಗೆ? ಆನಂದ ಸ್ವರ್ಗದಿಂದ ನವಗ್ರೈವೇಕದವರೆಗೆ 9ನೇ ಗ್ರೈವೇಕದ ತನಕ ಇರುವಂತಹ ದೇವತೆಗಳಲ್ಲಿ ಶುಕ್ಲ ಲೇಷ ಇರ್ತದೆ. ಇದನ್ನ ಮಧ್ಯಮ ಶುಕ್ಲ ಲೇಷ ಅಂತ ಕರಿಬಹುದು. ತಿಳಿತು? ಆಮೇಲೆ ಹೀಗೆ ಔದೈಕ ಭಾವಗಳು ಆಗ್ತವೆ. ಪಾರಿಣಾಮಿಕ ಭಾವಗಳಲ್ಲಿ 3ನೇ ಗುಣಸ್ಥಾನದಲ್ಲಿ 2 ಪಾರಿಣಾಮಿಕ ಭಾವಗಳಾಗುವುದು. ಯಾಕೆ ಅಂತಂದ್ರೆ 3ನೇ ಗುಣಸ್ಥಾನ ಬಂದಿರುವಂತ ಜೀವ ನಿಯಮದಿಂದ ಭವ್ಯ ಜೀವವೇ ಆಗಿರ್ತದೆ. ಆ ಭವ್ಯ ಜೀವ 1ನೇ ಗುಣಸ್ಥಾನವನ್ನ ಎಂದಿಗೂ ಬಿಡುವುದಿಲ್ಲ. ಆ ಕಾರಣದಿಂದ ಇದು ಬಿಟ್ಟಿದೆ ಅಂದ್ರೆ ಅದು ಅಭವ್ಯ ಜೀವ ಅಲ್ಲ, ಭವ್ಯತ್ವದೇ ಇರ್ತದೆ. ಹಾಗಾಗಿ ಭವ್ಯತ್ವ ಇದ್ದಲ್ಲಿ ಅಭವ್ಯತ್ವ ಇಲ್ಲ, ಅಭವ್ಯತ್ವ ಇರುವಾಗ ಅದರ ಜೊತೆಗೇನೆ ಅದರ ವಿರುದ್ಧವಾದ ಗುಣ ಇರೋದಿಲ್ಲ. ಅದಕ್ಕಾಗಿ ಇಲ್ಲಿ ಜೀವತ್ವ ಮತ್ತು ಭವ್ಯತ್ವ 2 ಭಾವಗಳೇ ಇರ್ತವೆ. ಪಾರಿಣಾಮಿಕ ಭಾವಗಳೇ 2. ಹೀಗೆ ಎಲ್ಲ ಸೇರಿ 22 ಭಾವಗಳ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ತಿಳಿತು? ಭಯಾಜಿ ಇವು 1ನೇ ಗುಣಸ್ಥಾನದ 2ನೇ ಗುಣಸ್ಥಾನಕ್ಕ ಆಗಬಹುದ್ರಿ. ಆದ್ರೆ 1ನೇ ಗುಣಸ್ಥಾನ ಸ್ಥಿರ ಇದ್ರೇನ ಅಭವಿ ಜೀವ ಅಲ್ರಿ? 1ನೇ ಗುಣಸ್ಥಾನದಾಗ ಏನಂತ ಹೇಳ್ರಿ? ಅಂದ್ರ ಅಭಾವ್ಯ ಅಂದ್ರಲ್ರಿ ನೀವು 1ನೇ ಗುಣಸ್ಥಾನದ ಜೀವ ಅಭಾವ್ಯ ಇರ್ತಿಲ್ಲ ಅಂದ್ರಿ ನೀವು? 1ನೇ ಗುಣಸ್ಥಾನವೆಲ್ಲ ಅವೆಲ್ಲ ಅಭವ್ಯ ಜೀವ ನಿಯಮದಿಂದ 1ರೊಳಗೆ ಅಷ್ಟೇ ಇರ್ತದೆ.
ಹಾ ಹಾ ಒಂದನ್ನೊಂದು ಬಿಡೋದೇ ಇಲ್ಲೇನ್ರಿ ಅಂತೀನ್ರಿ ನಾನ್ರಿ. ಆದ್ರೆ ಸಾಸನದ ಗುಣಸ್ಥಾನಕ್ಕ ಅದು ಮುಟ್ಟಕ್ ಶಕ್ಯನೇ ಇಲ್ಲೇನ್ರಿ. ಅನಂತ ಕಾಲ ಕಳೆದು ಅದ್ರಾಗ ಸಾಮರ್ಥ್ಯ ಬರೋ ಹಾ 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 ಹೋಗ್ತೀನಿ. ವಾಕ್ಯ ನೋಡ್ರಿ, ವಾಕ್ಯ ಹೆಂಗಿರ್ತಾವು. ಹಾ ಒಂದನೇ ಗುಣಸ್ಥಾನದೊಳಗ ಅಭಾವಿ ಜೀವ ಯಾವತ್ತೂ ಇರ್ತೈತಿ. ಹಾ ಆದ್ರ ಒಂದನೇ ಗುಣಸ್ಥಾನದೊಳಗೆ ಇದ್ದವರೆಲ್ಲ ಅಭಾವಿರಲ್ಲ. ಹಾ ಅದೇ ಕೇಳ್ತೀನ್ರಿ ನಾ. ಒಂದನೇ ಗುಣಸ್ಥಾನ ಪಡೆದ ಎರಡನೇ ಗುಣಸ್ಥಾನಕ್ ಹೋಗ್ಬೋದಲ್ರಿ ಇದ್ದವ್ರು. ಭವ್ಯ ಜೀವ ಇದ್ರನ ಹೋಗ್ತೈತಿ ಬೇರೆ ಹಾ ಗುಣಸ್ಥಾನ. ಹಾ ಹಾ ಆಯ್ತ್ರಿ. ಅಭವಿ ಜೀವ ಅಂತೂ ಇರಂಗಿಲ್ಲ. ಬಿಟ್ಟಂದ್ರ ಅದು ಅಭವಿ ಅಲ್ಲ. ಅದು ಹಾ ಹಾ ತಿಳಿದ್ರಿ? ಹಾ ತಿಳಿತಿ. ಇದು ಮೂರನೇ ಗುಣಸ್ಥಾನದ ವಿಷಯ ಎಲ್ಲರಿಗೂ ತಿಳಿತು. ತಿಳಿತು. ನಾಲ್ಕನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಆನತಾದಿ 4 ಸ್ವರ್ಗ ಹಾಗೂ 9 ಕ್ರೈವೇಕ ಪರ್ಯಾಪ್ತಕ ಜೀವಗಳಲ್ಲಿ ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 12, ಔದಯಿಕ ಭಾವಗಳು 10 ಹಾಗೂ ಪಾರಿಣಾಮಿಕ ಭಾವಗಳು 2. ಒಟ್ಟು 26 ಭಾವಗಳು. ಇನ್ನು ನಾಲ್ಕನೇ ಗುಣಸ್ಥಾನದಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಆನತಾದಿ ಸ್ವರ್ಗದಿಂದ ಹಿಡ್ಕೊಂಡು 9ನೇ ಗ್ರೈವೇಗದ ತನಕ ಇರುವಂತಹ ದೇವತೆಗಳಲ್ಲಿ, ಅಂದ್ರೆ ಆನತದಿಂದ ಗ್ರೈವೇಗದವರೆಗಿನ ದೇವ ಮಾರ್ಗನಾದಲ್ಲಿ ಗುಣಸ್ಥಾನ 4ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಇರುವಂತಹ ಜೀವ, ಪರ್ಯಾಪ್ತಕ ಜೀವ. ಆ ಜೀವದಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅಂತಂದ್ರೆ ಔಪಶಮಿಕ ಭಾವ ಇರಬಹುದು. ಒಂದು ಔಪಶಮಿಕ ಸಮ್ಯಕ್ತ್ವ ಭಾವ ಇರ್ಲಿಕ್ಕೆ ಸಾಧ್ಯ. ಎಲ್ಲಿ ಆನತದಿಂದ ಗ್ರೈವೇಗದವರೆಗಿನ ಜೀವದಲ್ಲಿ ಸಮ್ಯಕ್ತ್ವ ಭಾವ, ಸಮ್ಯಕ್ ದೃಷ್ಟಿ ಇದೆ ಅಂದ್ರೆ ಯಾವ್ದಾದ್ರು ಒಂದು ಸಮ್ಯಕ್ತ್ವ ಇದ್ದೇ ಇರ್ತದೆ, ಅದರಲ್ಲಿ ಔಪಶಮಿಕ ಇರ್ಲಿಕ್ಕೂ ಸಾಧ್ಯ ಇದೆ. ಆಮೇಲೆ ಕ್ಷಾಯಿಕ ಭಾವನೂ ಒಂದಿರಬಹುದು, ಕ್ಷಾಯಿಕ ಸಮ್ಯಕ್ತ್ವನು ಅಲ್ಲಿ ಆ ಜೀವದಲ್ಲಿ ಇರಲಿಕ್ಕೆ ಸಾಧ್ಯ. ಯಾರು ಆದ್ರೂ ಇಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವರು ಮುನಿ ಮಹಾರಾಜರಾದಿಯಾಗಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಲ್ಲಿ ತನಕ ಅಲ್ಲಿ ಜನ್ಮ ತಾಳ್ತಾರೆ. ಆಮೇಲೆ ಕ್ಷಾಯೋಪಶಮಿಕ ಭಾವದಲ್ಲಿ 4ನೇ ಗುಣಸ್ಥಾನದಲ್ಲಿರುವಂತಹ ಜೀವರಿಗೆ ಯಾವ್ಯಾವ ಭಾವ ಆಗ್ಬಹುದು ಅಂತಂದ್ರೆ ಜ್ಞಾನದಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ 3 ಸಮ್ಯಕ್ ಜ್ಞಾನಗಳಾಗಬಹುದು. ಆಮೇಲೆ ಅಜ್ಞಾನ ಇರೋದಿಲ್ಲ. ಯಾವ ಜೀವ ಸಮ್ಯಕ್ ದೃಷ್ಟಿ ಇರ್ತದೆ ಅದು ಮಿಥ್ಯಾತ್ವ ಸಂಬಂಧಿ ಅಜ್ಞಾನ ಅದರಲ್ಲಿ ಇರೋದಿಲ್ಲ, ವಿಪರೀತತನ ಇರೋದಿಲ್ಲ. ಅದಕ್ಕಾಗಿ ಜ್ಞಾನ ಇದೆ, ಅಜ್ಞಾನ ಇಲ್ಲ. ಆಮೇಲೆ ದರ್ಶನಗಳಲ್ಲಿ 3 ದರ್ಶನಗಳಾಗ್ಬಹುದು, ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಅಜ್ಞಾನದ ಜೊತೆಗೆ ಅವಧಿ ದರ್ಶನವನ್ನ ಹೇಳುವುದಿಲ್ಲ ಇಲ್ಲಿ ಕೂಡ, ಜ್ಞಾನದ ಜೊತೆಗೇನೆ ಅವಧಿ ದರ್ಶನವನ್ನ ಹೇಳ್ತಾರೆ. ಹಾಗಾಗಿ 4ನೇ ಗುಣಸ್ಥಾನದಲ್ಲಿ ಅವಧಿ ದರ್ಶನ ಇರಲಿಕ್ಕೆ ಸಾಧ್ಯ ಇದೆ. ಲಬ್ಧಿಗಳು ಎಲ್ಲ ಇರ್ತವೆ. ಕ್ಷಾಯೋಪಶಮಿಕದ ದಾನ, ಲಾಭ, ಭೋಗ, ಉಪಭೋಗ, ವೀರಿ ಇವೆಲ್ಲ ಲಬ್ಧಿಗಳು ಇರ್ತವೆ. ಇನ್ನು ಇಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿಗಳು ಇರಬಹುದು. ಹಾಗಾಗಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವನು ಈ ಸ್ವರ್ಗಗಳಲ್ಲಿ ಕಂಡು ಬರ್ತದೆ. ಸಮ್ಯಕ್ ದರ್ಶನದಲ್ಲಿ ಔಪಶಮಿಕ ಸಮ್ಯಕ್ ದೃಷ್ಟಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ, ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ 3ರಲ್ಲಿ ಯಾವುದಾದ್ರೂ ಸಮ್ಯಕ್ತ್ವ ಈ ಸ್ವರ್ಗಗಳಲ್ಲಿ ಇರಲಿಕ್ಕೆ ಸಾಧ್ಯ. ಆದ್ರೆ ಸಂಯಮ ಮತ್ತು ಚಾರಿತ್ರ ಇರುವುದಿಲ್ಲ. ಯಾಕೆಂದ್ರೆ ಇವು ದೇವಗತಿಯಲ್ಲಿ ಇರುವುದೇ ಇಲ್ಲ. ಹೀಗೆ ಹೇಳಿದ್ದಾರೆ. ಇವು ಕ್ಷಾಯೋಪಶಮಿಕ ಭಾವಗಳು ತಿಳಿತು. ಅಂದ್ರೆ 12 ಕ್ಷಾಯೋಪಶಮಿಕ ಭಾವಗಳಾಗ್ತವೆ, ಆಗ್ಲಿಕ್ಕೆ ಸಾಧ್ಯ. ಅಜ್ಞಾನ ಮತ್ತೆ ಮಿಥ್ಯಾತ್ವ ಎರಡು ಬೇರೆ ಬೇರೆ ನೋಡಿ. ಹಾ, ಬೇರೆ ಬೇರೆನೆ. ಮಿಥ್ಯಾತ್ವದಲ್ಲಿ ಒಂದು ಅಜ್ಞಾನ ಮಿಥ್ಯಾತ್ವ ಇದೆ, ಅದರ ಕೆಲಸ ಬೇರೆ.
ಆಮೇಲೆ ಮಿಥ್ಯಾತ್ವದಲ್ಲಿ ಅಜ್ಞಾನ ಮಿಥ್ಯಾತ್ವದ ಕಾರಣದಿಂದ ಯಥಾರ್ಥವಾದದ್ದನ್ನ ತಿಳಿಯದೇ ಇರುವಂತ ಸಾಮರ್ಥ್ಯ ಇದೆಯಲ್ಲ, ಅದು ಅಜ್ಞಾನ. ಅದೇ ಮಿಥ್ಯಾತ್ವದ ಅಜ್ಞಾನ. ಹಾಗೆ ಅಲ್ಲಿ ತಗೊಂಡಿದ್ದಾರೆ. ಕರ್ಮದ ಉದಯ, ಜ್ಞಾನಾವರಣ ಕರ್ಮದ ಉದಯ ಕಾರಣದಿಂದ ಅಲ್ಲಿ ಔದಯಿಕ ಭಾವದಲ್ಲಿ ಹೇಳಿದ್ದಾರೆ. ಅವೆರಡು ಬೇರೆನೆ. ಸರಿ ಬಾಯಿಜಿ, ಮುಂದೆ ಅದೆಲ್ಲ ಬೈದ್ವಿ. ಇವಾಗ ಇದ್ರಲ್ಲಿ ದೇವಿ ದೇವತೆ ಇಬ್ರಿಗೂ ಅದೇ ತರ ಭಾವನೆಗಳಾಗುತ್ತಾ? ಇದೆಲ್ಲ ಇಬ್ರಿಗೂ ಅನ್ವಯಿಸುತ್ತೆ ಎಲ್ಲಿ? ಅಲ್ಲ, ಸ್ವರ್ಗಗಳಲ್ಲಿ. ಈ ಸ್ವರ್ಗಗಳಲ್ಲಿ ದೇವಿಯರು ಹುಟ್ಟೋದೇ ಇಲ್ಲಲ್ಲ. ಈ ದೇವಿಯರು ಇರೋದಿಲ್ಲ ಅಲ್ಲ, ದೇವಿಯರು ಇರೋ ಕಡೆ ಇಬ್ರಿಗೂ ಸಮಾನವಾಗಿ ಇರುತ್ತಾ ಈ ಔಪಚಾರಿಕ? ಇಲ್ಲ, ಇಲ್ಲಿ ವೇದದಲ್ಲಿ ಪುರುಷ ವೇದ ಒಂದೇ ಹೇಳಿದಾರಲ್ಲ, ಆ ಅಪೇಕ್ಷಾದಿಂದ ಇರೋದಿದೆಲ್ಲ. ಓದಿ ಪುರುಷ ವೇದದಿಂದ. ಯಾಕಂದ್ರೆ ಸ್ತ್ರೀ ವೇದ ಬಂದ್ರೆ ಅಲ್ಲಿ ಸ್ತ್ರೀ ವೇದದ ಸಪರೇಟ್ ಆಗಿ ಹೇಳ್ತಾರೆ. ಅದೇ ಎರಡು ವೇದ ಇರೋ ಕಡೆ, ಎರಡು ವೇದ ಇರೋದ್ ಕಡೆ ಅಲ್ಲಿ ಸಾಧ್ಯ ಅದು ಮೂರು ಸಮ್ಯಕ್ತ ಇರ್ಬೇಕು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತ ಇರೋದಿಲ್ಲ ದೇವಿಯರಲ್ಲಿ. ಅವರಲ್ಲಿ ಕ್ಷಾಯೋಪಶಮಿಕ ಇರಬಹುದು, ಔಪಶಮಿಕನೂ ಆಗ್ಬಹುದು. ದೇವಿಯರಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಒಬ್ರು ಇಲ್ಲ, ಅದರಲ್ಲಿ ವ್ಯತ್ಯಾಸ ಆಗತ್ತೆ. ಹೌದು, ಮಿಕ್ಕಿರೋದೆಲ್ಲ ಅದು ಇರಬಹುದು. ಸರಿ ಬೇಜಿ. ಇನ್ನು ಔದಯಿಕ ಭಾವ, ಕರ್ಮದ ಉದಯದ ಕಾರಣದಿಂದ ಆಗುವಂತಹ ಭಾವಗಳು. ಗತಿ ದೇವಗತಿ ಇರೋದ್ರಿಂದ ದೇವಗತಿ ಔದಯಿಕ ಭಾವ ಇದೆ. ಇನ್ನು ಕ್ರೋಧಮಾನ ಮಾಯಾಲೋಭ ಎಲ್ಲಾ ಕಷಾಯಗಳು ಇವೆ. ಇಲ್ಲಿ ವೇದದಲ್ಲಿ ಸಮ್ಯಕ್ ದೃಷ್ಟಿ ಜೀವರ ಗುಣಸ್ಥಾನದಲ್ಲಿ ಈ ಗ್ರೈವೇಕದ ತನಕದ ಸ್ವರ್ಗಗಳಲ್ಲಿ, ಅಂದ್ರೆ 13ನೇ ಸ್ವರ್ಗದಿಂದ 9ನೇ ಗ್ರೈವೇಕದ ತನಕ ಪುರುಷ ವೇದ ಇದೆ. ಆಮೇಲೆ ಕರ್ಮದ ಉದಯದಲ್ಲಿ ಔದಯಿಕ ಭಾವದಲ್ಲಿ ಇಲ್ಲಿ 4ನೇ ಗುಣಸ್ಥಾನದ ಜೀವರುಗಳಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. ಸಮ್ಯಕ್ ದರ್ಶನ ಇದ್ದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. ಆಮೇಲೆ ಜ್ಞಾನಾವರಣ ಕರ್ಮ ನಷ್ಟವಾಗದೇ ಇರುವುದರಿಂದ ಇಲ್ಲಿ ಕೇವಲ ಜ್ಞಾನ ಆಗಿಲ್ಲ, ಹಾಗಾಗಿ ಅಜ್ಞಾನ ಇದೆ. ಅಲ್ಲಿ ವಿಪರೀತ ಯಥಾರ್ಥವಾದ ವಿಶ್ವಾಸ ಮಾಡದೇ ಇರುವ ಕಾರಣದಿಂದ ಅಲ್ಲಿ ಕ್ಷಾಯೋಪಶಮಿಕದಲ್ಲಿ ಮಿಥ್ಯಾತ್ವದಲ್ಲಿರುವಾಗ ಅಜ್ಞಾನ ಹೇಳ್ತಾರೆ. ಮಿಥ್ಯಾತ್ವ ಇರೋದನ್ನ ಅಜ್ಞಾನ ಅಂತ ಹೇಳಿದ್ದಾರೆ. ಇಲ್ಲಿ ಜ್ಞಾನಾವರಣ ಕರ್ಮ ಇರೋದ್ರಿಂದ ಅಜ್ಞಾನ ಅಂತ ಹೇಳಿದ್ದಾರೆ. ಎರಡರಲ್ಲೂ ವ್ಯತ್ಯಾಸ ಇದೆ. ಆಮೇಲೆ ಸ್ವರ್ಗದಲ್ಲಿ ಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಇವರಿಗೆ ಶುಕ್ಲ ಲೇಷ ಇರ್ತದೆ. 13ನೇ ಸ್ವರ್ಗದಿಂದ 9ನೇ ಗ್ರೈವೇಗದ ತನಕ ಶುಕ್ಲ ಲೇಷ ಇರ್ತದೆ. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಮತ್ತು ಭವ್ಯತ್ವ ಎರಡೇ ಇರುವುದು. ಯಾಕೆಂದ್ರೆ ಇವು ಸಮ್ಯಕ್ ದೃಷ್ಟಿ ಜೀವಗಳಾಗಿರುವುದರಿಂದ ಅಭವ್ಯರೇ ಅಲ್ಲ. ಹೀಗೆ ಒಟ್ಟು ಭಾವಗಳು 26 ಆಗಲು ಸಾಧ್ಯ ಅಂತ ಹೇಳಿದ. ತಿಳಿತು? ಎಲ್ಲರಿಗೂ ತಿಳಿತು? ಮುಂದಿನದ್ದು 9 ಅನುದಿಶೆ ಮತ್ತು 5 ಅನುತ್ತರ ಪರ್ಯಾಪ್ತಕ ಜೀವಗಳಲ್ಲಿ ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 12, ಔದಯಿಕ 10, ಪಾರಿಣಾಮಿಕ 2, ಒಟ್ಟು 26 ಭಾವಗಳು. 9 ಅನುದಿಶ ಮತ್ತು 5 ಅನುತ್ತರಗಳಲ್ಲಿ ಮಾತ್ರ ಅವಿರತ ಸಂಯಕ್ವ ಗುಣಸ್ಥಾನ ಇರುತ್ತದೆ. ಆದ್ದರಿಂದ ಅಲ್ಲಿ 26 ಭಾವಗಳಿರುತ್ತದೆ ಮತ್ತು ಉತ್ಕೃಷ್ಟ ಶುಕ್ಲಲೇಶ ಇರುತ್ತದೆ. ನವ ಸ್ವರ್ಗದಗಳಲ್ಲಿ ಮೇಲೆ ಮೇಲೆ ಹೋದಂತೆ ಗ್ರೈವೇಕದ ಮೇಲೆ ಅನುದಿಶಗಳು ಬರ್ತವೆ. 9 ಅನುದಿಶಗಳು. ಅವುಗಳ ಮೇಲೆ 5 ಅನುತ್ತರ ವಿಮಾನಗಳು ಬರ್ತವೆ.
ಇವು ಹೇಗಿದಾವೆ ಅಂತಂದ್ರೆ ಗ್ರೈವೇಗಗಳು ಹೇಗೆ ಒಂದ್ರ ಮೇಲೆ ಒಂದು ಪಟಲದ ರೂಪದಲ್ಲಿ ಇದಾವೆಯೋ ಈ ಅನುದಿಶಗಳು 8 ಅನುದಿಶಗಳು 8 ದಿಕ್ಕುಗಳಲ್ಲಿವೆ. ಮಧ್ಯದಲ್ಲಿ ಒಂದು ವಿಮಾನ ಇದೆ. ಹೀಗೆ 9 ಅನುದಿಶಗಳಾಗ್ತವೆ. ಇಂದ್ರಕ ವಿಮಾನ ವಿಮಾನ ಇದೆ. ಹಾಗಾಗಿ 9 ಅನುದಿಶಗಳು ಹೀಗೆ ಆಗ್ತವೆ. ಆಮೇಲೆ ಅನುತ್ತರ ವಿಮಾನಗಳಲ್ಲಿ 4 ದಿಕ್ಕುಗಳಲ್ಲಿ ಒಂದೊಂದು ವಿಮಾನ, ಮಧ್ಯದಲ್ಲಿ ಒಂದು ಇಂದ್ರಕ ವಿಮಾನ ಇರ್ತದೆ. ಇವು ಕೂಡ ಒಂದ್ರ ಮೇಲೆ ಒಂದಿಲ್ಲ, 4 ದಿಕ್ಕುಗಳಲ್ಲಿ ಇರುವುದರಿಂದ 5 ಅನುತ್ತರ ವಿಮಾನಗಳು ಅಂತ ಅವರನ್ನು ಕರೀತಾರೆ. ಸ್ವರ್ಗದಲ್ಲಿ ಅತ್ಯಂತ ಮೇಲೆ ಇರುವ ಸ್ವರ್ಗ ಯಾವುದು ಅಂದ್ರೆ ಅನುತ್ತರ ವಿಮಾನಗಳ ಸ್ವರ್ಗ. ಹೀಗೆ ವ್ಯವಸ್ಥೆ ಇದೆ. ಗ್ರೈವೇಗಗಳ ವಿಷಯ 4 ಗುಣಸ್ಥಾನಗಳ ಅಪೇಕ್ಷದಿಂದ ಆದ್ಮೇಲೆ ಅನುದಿಶ ಮತ್ತು ಅನುತ್ತರ ವಿಮಾನಗಳ ಒಂದಷ್ಟು ವಿಷಯವನ್ನ ನೋಡುವುದಿದೆ. ಬಯದಿ ನವಗ್ರಹವೇಕ ಒಂದ್ರ ಮೇಲೆ ಒಂದಿರುತ್ತಲ್ವಾ? ಹೌದು, ಪಟಲದ ರೂಪದಲ್ಲಿ ಇರ್ತವೆ. ಆಮೇಲೆ ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ಯಾರು ಜನ್ಮ ತಾಳ್ತಾರೆ ಅಂತಂದ್ರೆ ದಿಗಂಬರ ಮುನಿ ಮಹಾರಾಜರು ಜನ್ಮ ತಾಳ್ತಾರೆ. ಇವರು ನಿಯಮದಿಂದ ರತ್ನತ್ರಯದ ಆರಾಧಕರೇ ಆಗಿರ್ತಾರೆ. ಇಲ್ಲಿ ಜನ್ಮ ತಾಳುವವರೆಲ್ಲ ನಿಯಮದಿಂದ ಸಮ್ಯಕ್ ದೃಷ್ಟಿನೇ ಆಗಿರ್ತಾರೆ. ಮಿಥ್ಯಾದೃಷ್ಟಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ. ಮಿಥ್ಯಾದೃಷ್ಟಿಗಳು 9ನೇ ಗ್ರೈವೇಗದ ತನಕ ಬರಬಹುದು, ಅದ್ರ ಮುಂದೆ ಯಾರು ಒಬ್ರು ಬರೋದಿಲ್ಲ. 9 ಅನುದಿಶಗಳಲ್ಲಿ ಜನ್ಮ ತಾಳುವವರು ದಿಗಂಬರ ಮುನಿಗಳು ಸರ್ವೋತ್ಕೃಷ್ಟ ತಪಸ್ವಿಗಳೇ ಆಗಿರ್ತಾರೆ. ಅನುತ್ತರ ವಿಮಾನಗಳಲ್ಲಿ ಇರುವವರು ದಿಗಂಬರ ಮುನಿಗಳು ಸರ್ವೋತ್ಕೃಷ್ಟ ತಪಸ್ವಿಗಳೇ ಆಗಿರ್ತಾರೆ. ಆಮೇಲೆ ಈ ಸ್ವರ್ಗದ ಅತ್ಯಂತ ಹೆಚ್ಚಿನ ಸುಖ ಎಲ್ಲಿದೆ ಅಂತಂದ್ರೆ ಅನುತ್ತರ ವಿಮಾನಗಳಲ್ಲಿದೆ. ಅದರಲ್ಲೂ ಹೆಚ್ಚಿಗೆ ಎಲ್ಲಿದೆ ಅಂದ್ರೆ ಅದರಲ್ಲಿ ಸರ್ವಾರ್ಥ ಸಿದ್ಧಿ ಇದೆ. ಅದು ಅತ್ಯಂತ ಹೈ ಲೆವೆಲ್, ಅತಿ ಉತ್ಕೃಷ್ಟವಾದಂತ ವಿಮಾನ. ಅದಕ್ಕಿಂತ ಹೆಚ್ಚಿನ ಸ್ವರ್ಗ ಸುಖ ಇರುವಂತ ಜಾಗ ಎಲ್ಲೂ ಇಲ್ಲ. ಸ್ವರ್ಗದಲ್ಲಿ ಅತಿ ಉತ್ತಮವಾದ ಸ್ವರ್ಗ ಯಾವುದು ಅಂದ್ರೆ ಸರ್ವಾರ್ಥ ಸಿದ್ಧಿ. ಅದೇ ಮತ್ತೆ ಎಲ್ಲರಿಗಿಂತ ಮೇಲೆ ಇರುವಂತ ವಿಮಾನ ಕೂಡ. ಅಲ್ಲಿ ಇರುವವರೆಲ್ಲ ಒಂದು ಭವಾವತಾರಿ ಜೀವರಾಗಿರ್ತಾರೆ. ಸರ್ವಾರ್ಥ ಸಿದ್ಧಿ ವಿಮಾನದಿಂದ ಬಂದ್ರು ಅಂತಂದ್ರೆ, ಅನುತ್ತರ ವಿಮಾನಗಳಲ್ಲಿ ಸರ್ವಾರ್ಥ ಸಿದ್ಧಿಯಿಂದ ಬಂದ್ರು ಅಂತಂದ್ರೆ ನಿಯಮದಿಂದ ಒಂದು ಭವಾವತಾರಿನೇ ಆಗಿರ್ತಾರೆ. ಇನ್ನು ಈ ವಿಜಯ ಮೊದಲಾದ ವಿಮಾನಗಳಿದಾವಲ್ಲ, ಈ ವಿಜಯ ಉಳಿದ ಅನುತ್ತರ ವಿಮಾನಗಳ ಇವೆಲ್ಲ ಏನಿದೆ ಅನುದಿಶಗಳಾಗಲಿ ಅನುತ್ತರ ವಿಮಾನಗಳಲ್ಲಿ ಉಳಿದವುಗಳಾಗಲಿ, ಇವ್ರದ್ದು ಹೆಂಗಿದೆ ಅಂತಂದ್ರೆ ಹೆಚ್ಚಂದ್ರೆ 2 ಭವಾವತಾರಿ ಇದ್ದಾರೆ. ಸರ್ವಾರ್ಥ ಸಿದ್ಧಿಯವ್ರದ್ದು ಪಕ್ಕಾ ಡೆಫಿನೆಟ್ಲಿ ಏನಿದೆ ಒಂದು ಭವಾವತಾರಿ. ಅವ್ರದ್ದು ಮತ್ತೊಂದು ಭವ ಇಲ್ಲ. ಒಂದೇ ಇನ್ನೊಂದ್ಸರಿ ಮನುಷ್ಯ ಆದ್ರು ಅಂದ್ರೆ ಮುಗಿತ ಅವ್ರದ್ದು. ಇವ್ರದ್ದು 2 ಭವಾವತಾರಿ ಇರ್ತಾರೆ. ಸೂತ್ರ ಇದೆ ಒಂದು, ವಿಜಯಾದಿಶು ದ್ವಿಚರಮಾಹ ಅಂತ. ಅಂದ್ರೆ 2 ಸಾರಿ ಮನುಷ್ಯ ಭವ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಮತ್ತೆ ಅಲ್ಲಿಂದ ಬಂದು ಒಂದೇ ಸಲಕ್ಕೆ ಹೋಗ್ಬಾರ್ದೇನು, ಹೋಗ್ತಾರೆ. ಹೆಚ್ಚಂದ್ರೆ 2 ಸಾರಿ ಅಂತ ಅರ್ಥ. ಅದು ಎಲ್ಲರೂ 2 ಭವಕ್ಕೆ ಬರ್ತಾರೆ ಹಾಗಲ್ಲ, ಒಂದೇ ಭವದಲ್ಲೇನೋ ಮೋಕ್ಷಕ್ಕೆ ಹೋಗ್ಬೋದು. ತಿಳಿತು? ಒಂದು ಮನುಷ್ಯ ಮತ್ತೆ ದೇವಗತಿ ಮತ್ತೆ ಮನುಷ್ಯ ಆಗ್ಬೇಕು. ಆ ರೀತಿ ಮನುಷ್ಯರ ಅಪೇಕ್ಷೆಯಿಂದ 2 ಭವ. ಅದು ಹೆಚ್ಚಂದ್ರೆ ಹೆಚ್ಚು ಕಡಿಮೆ ಒಂದು ಭವಕ್ಕೆನೆ ಹೋಗೋರು ಸಾಕಷ್ಟು ಜನ ಬರ್ತಾರೆ ಅಲ್ಲಿಂದ. ಅದೇನು ತೊಂದ್ರೆ ಏನಿಲ್ಲ. ಆದ್ರೆ ಹೆಚ್ಚಿಗೆ ಉಳಿದ್ರೆ ಸಂಸಾರದಲ್ಲಿ 2 ಮನುಷ್ಯ ಭವ ತಗೋತಾರೆ ಅಷ್ಟೇ. ಆಮೇಲೆ ಇಲ್ಲಿ ಇರುವಂತಹ ದೇವತೆಗಳೆಲ್ಲ ನಿಯಮದಿಂದ ಸಮ್ಯಕ್ ದೃಷ್ಟಿ ಇರ್ತಾರೆ. ಇಲ್ಲಿ ಒಂದೇ ಒಂದು ಜೀವ ಕೂಡ ಮಿಥ್ಯಾ ದೃಷ್ಟಿ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಬಂದಿರೋರೆಲ್ಲ ದಿಗಂಬರ ಮುನಿಗಳೇ, ಉತ್ಕೃಷ್ಟ ಆರಾಧಕರೇ, ಜ್ಞಾನ ಆರಾಧಕರು, ತಪಾರಾಧಕರು, ಎಲ್ಲ ಆರಾಧನೆ 4 ಪ್ರಕಾರದ ಆರಾಧನೆ ಮಾಡಿದವರೇ ಇಲ್ಲಿ ಬರ್ತಾರೆ. ಎಲ್ಲಿ? ಅನುದಿಶ ಮತ್ತು ಅನುತ್ತರ ವಿಮಾನಗಳಂತ. ಸಮ್ಮಾನನ ಅಲ್ಲಿ ಯಾವ ಸಮ್ಮಾನನ ಇರೋದಿಲ್ಲ. ಅವ್ರ ಸಮ್ಮಾನನ ಇರ್ಬೇಕಲ್ವಾ? ಇರ್ಬೇಕಾದ್ರೆ 9 ಅನುದಿಶ ಮತ್ತು 9 ಅನುದಿಶಗಳವರೆಗೆ ಇರಬೇಕಾದದ್ದು ಮೊದಲಿನ 2 ಸಂವಹನಗಳು.
ಅನುತ್ತರ ವಿಮಾನಗಳಲ್ಲಿ ಜನ್ಮ ತಾಳಲಿಕ್ಕೆ ಬೇಕಾಗಿರುವವರಿಗೆ ಮೊದಲಿನ ಸಂವಹನವೇ ಬೇಕು. ರೈವೇಗದ ತನಕ ಬರುವವರಿಗೆ 3ರಲ್ಲಿಯೇ ಯಾವುದಾದ್ರೂ ನಡೀತದೆ. ಮೊದಲನೇ 3 ನಂಬಲ್ 3. ಅನುದಿಶಗಳಿಗೆ ಬರುವವರಿಗೆ ಮೊದಲಿನ 2. ಆಮೇಲೆ ಅನುತ್ತರ ವಿಮಾನಗಳಲ್ಲಿ ಜನ್ಮ ತಾಳುವವರಿಗೆ ಮೊದಲಿನ 1. ತಿಳಿದ್ರಿ? ತಿಳಿದ್ರಿ. ಈಗ ಸ್ವರ್ಗ 16 ಸ್ವರ್ಗ ಅಲ್ಲಿ 6 ಇಲ್ಲ. ಸಾರಿ 6 ಇಲ್ಲ. 12 ಮೊದಲಿನ 4. ಆಮೇಲೆ ತನಕ ಯಾರು ಬೇಕಾದ್ರೂ ಹೋಗ್ಬೋದು. ಸರಿ. 12ನೇ ಸ್ವರ್ಗದ ತನಕ 5 ಮೊದಲಿನ ಕೊನೆಯದು 1 ಬಿಟ್ಟು 5 ಮೊದಲಿನ 5 ಏನಿದಾವಲ್ಲ ಅದ್ರಲ್ಲಿಯೇ ಯಾರು ಬೇಕಾದ್ರೂ ಹೋಗ್ಬೋದು. 12ರ ತನಕ. 16ರ ತನಕ ಮೊದಲಿನ 4ರವರು ಹೋಗ್ಬೋದು. ತನಕ ಮೊದಲಿನ 3 ಸಂವಹನದವರು ಹೋಗ್ಬೋದು. ಅನುದಿಶಗಳಲ್ಲಿ ಮೊದಲಿನ 2 ಸಂವಹನಧಾರಿಗಳು ಹೋಗ್ಬೋದು. 2 ಮೊದಲನೇದು 2ನೇದವರು. ಆಮೇಲೆ ಅನುತ್ತರ ವಿಮಾನಗಳಲ್ಲಿ ವಜ್ರಋಷಭನಾರ ಸಂವಹನಧಾರಿಗಳು ಹೋಗ್ಬೋದು. ಅದರಲ್ಲೂ ಸರ್ವಾರ್ಥ ಸಿದ್ಧಿಯಲ್ಲಿ ಕಂಪಲ್ಸರಿ ವಜ್ರಋಷಭನಾರ ಸಂವಹನಧಾರಿ ಮುನಿಗಳೇ ಹೋಗ್ತಾರೆ. ಎಷ್ಟು ಸರ್ವಾರ್ಥ ಸಿದ್ಧಿಯವರಿಗೆ ಮಾತ್ರ. ಅದರಿಂದ ಕೆಳಗಡೆ ಇರೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲ, ಹಾಗಲ್ಲ. ಈಗ ನೋಡ್ರಿ, ಗ್ರೈವೇಗದ 9ನೇ ಗ್ರೈವೇಗದಲ್ಲಿ 31,000 ಉತ್ಕೃಷ್ಟ ಇದೆ. ಅನುದಿಶದವರಲ್ಲಿ ಉತ್ಕೃಷ್ಟ 32,000 ಇದೆ. 31ರ ಮೇಲಿನ 1 ಪಾಯಿಂಟ್ 32ರ ತನಕ ಅನುದಿಶದಲ್ಲಿ ಸಿಗ್ತಾರೆ. ಸರ್ವಾರ್ಥ ಸಿದ್ಧಿ ಕಂಪಲ್ಸರಿ 33. ಆದ್ರೆ ಮೊದಲಿನ 4 ವಿಜಯ, ವೈಜಯಂತ, ಜಯಂತ, ಅಪರಾಜಿತ ಈ 4 ವಿಮಾನಗಳಲ್ಲಿ 32ರ ಮೇಲೆ 33ರ ಒಳಗೆ ಇರೋರೆಲ್ಲ ಸಿಗ್ತಾರೆ. 32,000 ಉಪಮಕ್ಕಿಂತ ಹೆಚ್ಚು 33ರ ತನಕ ಉಳಿದ 4 ವಿಮಾನಗಳಲ್ಲಿ ಸಿಗ್ತಾರೆ ದೇವತೆಗಳು, ಆಯುಷ್ಯರವರು. ಆದ್ರೆ 33 ಫಿಕ್ಸ್ ಬೇಕೇ ಬೇಕು ಅಂದ್ರೆ ಸರ್ವಾರ್ಥ ಸಿದ್ಧಿ. ಅಲ್ಲಿ ಕಡಿಮೆದವ್ರಿಲ್ಲ, ಅಲ್ಲಿ ಎಲ್ಲರೂ 33,000 ಹೀಗಿರ್ತದೆ. ತಿಳಿತು? ಅವ್ರ ಹೈಟ್ ಎಷ್ಟಿದೆ ಸರ್ವಾರ್ಥ ಸಿದ್ಧಿ ಅವ್ರದ್ದು? 500 ಸರ್. ಇಲ್ಲ, ಕಡಿಮೆ ಇದೆ. ತುಂಬಾ ಓ ಸಾರಿ ಇಲ್ಲಿ 2 ಮೊಳನ 1 ಮೊಳನ ಕನ್ಫ್ಯೂಸ್ ಮಾಡ್ಕೊಂಡೆ. ನರಕದ ಈ ಕಡೆ ಕನ್ಫ್ಯೂಸ್. 1 ಮೊಳ ಇರ್ತಾರೆ. ಒಂದು ಹಸ್ತ ಅಂದ್ರೆ 1 ಮೊಳ. ಹೀನ ಆಗುತ್ತಲ್ವಾ? ಕರೆಕ್ಟ್. ಆ ದೇವತೆಗಳಲ್ಲಿ ನೋಡ್ರಿ, ಇಲ್ಲಿ ಇರುವವರು ಯಾರು? ಸರ್ವಾರ್ಥ ಸಿದ್ಧಿ ಅವ್ರದ ಬಯಜಿ ಏನದು ಹೈಟ್? 1 ಮೊಳ. ಅಂದ್ರೆ ಅನುತ್ತರದವರೆಲ್ಲ 1 ಮೊಳನೇ ಇರೋದು ಹೆಚ್ಚು ಕಡಿಮೆ. ತಿಳಿತ್ರಿ? 24 ಇಂಚ್ ಇರ್ಬೋದೇನು ಬೈಯತಿವ್ರೆ? 24 ಇಂಚ್ ಇದ್ದಿರಬಹುದಾ? ಏನು 24 ಇಂಚ್ ಇದ್ದಿರಬಹುದಾ ಅಂತ ಕೇಳಿದ್ದೆ. 24 ಇಂಚು ಅಂದ್ರೆ 2 ಅಡಿ ಆಯ್ತು. 1 ಮೊಳದಲ್ಲಿ 1.5 ಅಡಿ ಬರ್ತದೆ. 1.5 ಫೂಟ್ ಇದ್ರೆ 1 ಮೊಳ. ಅದು 1 ಮೊಳದಲ್ಲಿ ಮತ್ತೆ 3 ಮೊಳ ಬರ್ತವೆ. 1 ಗುಡ್ಡು ಮೊಳ, 1 ಮೊಳ, ಇನ್ನೊಂದು ಮೊಳ ಬರ್ತದೆ. 3 ಪ್ರಕಾರದ್ದು ಬರ್ತದೆ. ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ 1 ಹಸ್ತ, ಅದನ್ನ ಅಷ್ಟೇ ತಿಳ್ಕೊಂಡ್ಬಿಡಿ. 1.5 ಅಡಿ, ಅಡಿ ಲೆಕ್ಕದಲ್ಲಿ 1.5 ಅಡಿ. ನಮ್ಮ 1 ಮೊಳದ ಪ್ರಕಾರ 1 ಮೊಳ ಎಷ್ಟಿದೆ ಅಂದ್ರೆ 1.5 ಅಡಿ ಇರುತ್ತದೆ ಹೆಚ್ಚು ಕಡಿಮೆ. ಬೈಜಿ ಹಾಗಾದ್ರೆ ಮಕ್ಕಳು ಆಟ ಆಡಕ್ ಹೋಗ್ಬೇಕ್ರ ಅಷ್ಟು ಪುಟ್ಟಾಗಿರ್ತಾರ? ಅವರು ಮೆಜರ್ ಮಾಡುವಂತ ಇಂಚು ನೋಡ್ರಿ, ಇಂಚು 2 ಪ್ರಕಾರದಲ್ಲಿ ಬರ್ತದೆ. ಈಗ ಜವೆ ಗೋಧಿ ಅಂತ ಕರೀತಾರೆ, ನಮ್ ಕಡೆ ಸದಕಿನ ಅಕ್ಕಿ ಅಂತ ಕರೀತಾರೆ. ನೋಡಿದಿರಿ? ಮರಾಠಿಯಲ್ಲಿ ಕದಲೆ ಗೋಧಿ ಅಂತ ಕರೀತಾರೆ. ಹೌದು, ಅದು ಚೆನ್ನಾಗಿರುತ್ತೆ ಅಂತ. ಅದನ್ನ ನೋಡ್ರಿ, ಅದ
ಉದ್ದ 8 ಇಟ್ರೆ ಅದೊಂದು ಇಂಚ್ ಬೇರೆ. ಹಾ ಅದನ್ನ ಅಡ್ಡ 8 ಇಟ್ರೆ 8 ಮಾಡಿದ್ರೆ ಅದು 1 ಇಂಚ್ ಬೇರೆ. ತಿಳಿದ್ರಿ? ಹಾ ಗೊತ್ತಾಯ್ತು. ಹಾಗೆ ಒಟ್ಟಾರೆಯಾಗಿ ಅಲ್ಲಿ ಏನೊಂದು ಸ್ಟ್ಯಾಂಡರ್ಡ್ ಈ ಅಂಗುಲದ ಇಂಚಿನ ಮಾಪನ ಇದೆ ಇಲ್ಲ, ಆ ಮಾಪನದ ಪ್ರಕಾರ ಅಲ್ಲಿ ಯಾವ ಮಾಪನದಿಂದ ಅಂದ್ರೆ ನಮ್ ಕೈಯಿಂದ ಅಲ್ಲ, ನಮ್ ಕೈಯಿಂದ ಮೊಳ ಬರೋದಿಲ್ಲ. ಈ ಜವೆ ಗೋಧಿ ಈ ಬಹುಶಃ ಹೀಗೆ ತಿಳ್ಕೊರಿ, ಈ ಸಿದ್ಧಾಂತಗಳ ರಚನೆ ಆಗುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆ ಲೆಕ್ಕದಲ್ಲಿ ಆದ್ರೂ ಇದ್ದೇ ಇರ್ತದೆ. ಯಾಕಂದ್ರೆ ಅವರು ನೋಡಿರುವ ಗೋಧಿ ಲೆಕ್ಕದಲ್ಲಿನೇ ಬರೆದಿರ್ತಾರೆ, ಅಥವಾ ಹಿಂದಿನಿಂದ ಗುರು ಪರಂಪರೆಯಿಂದ ಏನ್ ಬಂದಿದೆ ಆ ಲೆಕ್ಕದಲ್ಲಿ ಬರ್ತದೆ, ಹೀಗಿರ್ತದೆ ಒಟ್ಟಾರೆಯಾಗಿ. ಮತ್ತೆ ಇನ್ನೊಂದು ಹೆಂಗಿದೆ, ಈ ಪ್ರಮಾಣಾಂಗುಲ, ಆತ್ಮಾಂಗುಲ, ಸೂಚ್ಯಾಂಗುಲ ಹಿಂಗ್ ಬೇರೆ ಬೇರೆ ಬರ್ತಾವ. ಪ್ರಮಾಣಾಂಗುಲ ಅಂದ್ರೆ ನಾವೇನು 1 ಇಂಚ್ ಬಳಸ್ತೇವಲ್ಲ, ಇದ್ರ 500 ಪಟ್ಟು ದೊಡ್ಡದಿರ್ತದೆ. ತಿಳಿದ್ರಿ? ಸಾಮಾನ್ಯವಾಗಿ ದೇವತೆಗಳು ಮನುಷ್ಯರದೆಲ್ಲ ಹೈಟ್ ಅನ್ನ ಈ ಸೂಚ್ಯಾಂಗುಲದಿಂದ ಅಳಿತಾರೆ ಹೆಚ್ಚು ಕಡಿಮೆ. ಹಾಗಾಗಿ ಈ ಜವೆ ಗೋಧಿ ಲೆಕ್ಕದಲ್ಲಿ ಈಗ ನಾವು ಬಳಸುವಂತ ಇಂಚ್ ಪಟ್ಟಿಯ ಲೆಕ್ಕಾಚಾರದಿಂದ ಹಿಡಿದ್ರೂ ಕೂಡ 1.5 ಇಂದ 2 ಅಡಿ ಅಂತ ಅಷ್ಟರೊಳಗಡೆ ತಿಳ್ಕೊಂಬಿಡಿ. ಮೊದಲನೇ ಸ್ವರ್ಗದಲ್ಲಿರುವಂತವರ ಹೈಟ್ ಎಷ್ಟಿದೆ? 7 ಮೊಳ ಇದೆ. 16ನೇ ಸ್ವರ್ಗಕ್ಕೆ ಬರೋದ್ರಲ್ಲಿ ಅದು 3.5 ಮೊಳ ಆಗ್ತದೆ. ಅದ್ರ ಮೇಲೆ ಹಂಗ ಮತ್ತೆ ಅರ್ಧ ಕಡಿಮೆ ಬರ್ತದೆ. ಕಡಿಮೆ ಅಂದ್ರೆ ಅದು ರೂಲ್ಸ್ ಹೆಂಗಿದೆ ಅಂತನ? ರೂಲ್ಸ್ ಅಂದ್ರ ಅವ್ರ ಪರಮಾಣುಗಳು ಹೆಚ್ಚಿರ್ತಾವ ಶರೀರದವ್, ನಮ್ಗಿಂತ ಹೆಚ್ಚು ಪರಮಾಣು ಇರ್ತಾವ ಅವ್ರ ಶರೀರದಾಗ. ಅವ್ರ ಶರೀರ ಯಾವ್ದು? ವೈಗ್ರಿ ಶರೀರ ಇದೆ. ಅಷ್ಟೇ ಕನಿಷ್ಠ ಶರೀರ ಇರ್ತದೆ ಯಾವ್ದು ಅಂದ್ರೆ ನಮ್ಗದ್ಲೆ ಪಳ್ಳಿರೋದಿಲ್ಲ, ಅಂದ್ರೆ ಬಿದ್ರೆ ಮುರಿದು ಹೋಗುವಂತದ್ದಲ್ಲ, ಯಾವ್ದ್ರಿಂದಲೂ ಡ್ಯಾಮೇಜ್ ಆಗುವಂತದ್ದಲ್ಲ ಅವ್ರದ್ದು. ಹೇಗೆ ಸ್ವಲ್ಪ ಕಡಿಮೆ ಇರುತ್ತೆ ನಾನು ಬೈಯಾದ್ರು ದೇವಿಯವರ ಪರಿಬುಧ ಶರೀರ ಗತಿ ಶರೀರ ಪರಿಗ್ರಹ ಅಭಿಮಾನತೋ ಲೀನಾಹ, ಇದು ಸೂತ್ರ ಇದೆ. ಹೇಗೆ ಮೇಲೆ ಹೋಗ್ತೇವೆ ಹಾಗೆ ಶರೀರದ ಎತ್ತರ ಕಡಿಮೆ ಆಗ್ತದೆ. ತಿಳಿದ್ರಿ? ಕೆಳಗಡೆ ಹಾಗೆ ರೂಲ್ ಇದೆ, ಹೇಗೆ ಕೆಳಗೆ ಹೋಗ್ತೀವೋ ಹಾಗೆ ಶರೀರದ ಎತ್ತರ ದೊಡ್ಡದಾಗ್ತದೆ. ಮೊದಲನೇ ಸಮನನ ಅಲ್ಲಿ ಇರೋದಿಲ್ಲ. ವೈಕ್ರಿಕ್ ಶರೀರದವ್ರಿಗೆ ಸಮನದ ಅವಶ್ಯಕತೆ ಇಲ್ಲ, ಎಲ್ಲೂ ಇರಂಗಿಲ್ಲ ಅವ್ರ ಶರೀರದಲ್ಲಿ, ಸಪ್ತಧಾತುಗಳು ಇರಂಗಿಲ್ಲ. ಎಲ್ಲೂ ಇದ್ದಾಗ ಶರೀರ ಸಮಾನ ಹೈಟ್ ಇರುತ್ತಲ್ಲ. 7ನೇ ನರಕದಲ್ಲಿ 500 ಧನುಷ್ ಇದೆ. ಆದ್ರೆ ಆತರ ಅದೊಂದು ಒಂಥರ ಮಿಸ್ಟೇಕ್ ಅನ್ಸಲ್ಲ. ನಿತ್ಯ ನಿಗೋದಲ್ಲಿರುವಂತ ಜೀವಿಗಳು ಅವು ತುಂಬಾ ಸೂಕ್ಷ್ಮ ಆಗಿರ್ತಾವಲ್ಲ ಆ ಲೆಕ್ಕದಲ್ಲಿ ಕೆಳಗಡೆ ಎಲ್ಲ. ನಿಗೋದದ ಜೀವಗಳ ಸೂಕ್ಷ್ಮ ಅಂದ್ರೆ ಅವ್ರ ಪರ್ಯಾಪ್ತಿನ ಪೂರ್ಣ ಆಗೋದಿಲ್ಲಲ್ಲ. ಅಂದ್ರೆ ನಿತ್ಯ ಲಬ್ಧಿಯ ಪರ್ಯಾಪ್ತಕ ಜೀವರದ್ದು ಪರ್ಯಾಪ್ತಿನ ಪೂರ್ಣ ಆಗೋದಿಲ್ಲ. ಇನ್ನು ಪರ್ಯಾಪ್ತಕ ಆದಂತಹ ಜೀವಗಳದ್ದು ಟೈಮ್ ಎಷ್ಟಿರ್ತದೆ ಅವರಿಗೆ? ಬಹಳ ಕಡಿಮೆ ಇರ್ತದೆ. ಹೌದು ಒಂದು ಶ್ವಾಸೋಚ್ಛ್ವಾಸದಲ್ಲಿ ಅವ್ರು 15 ಸಲ ಜನ್ಮ ಮರಣ ಆಗೋಗ್ಬಿಡುತ್ತಾರೆ. ಲಬ್ಧಿಯ ಪರ್ಯಾಪ್ತಕದ್ದು ಕಾಲದಲ್ಲೂ ಹೈಟ್ ಕಡಿಮೆ ಆಗ್ತಾ ಬರುತ್ತೆ, ಷಷ್ಟಮ ಕಾಲದಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದಕ್ಕೂ ಹೈಟ್ ನೋಡ್ರಿ, ಋಷಭ ದೇವರ ಕಾಲದಲ್ಲಿ 500 ಧನುಷ್ ಎತ್ತರಿದ್ರು. ಮಹಾವೀರ ಭಗವಂತರ ಕಾಲದಲ್ಲಿ 7 ಮೊಳ ಇದ್ರು. ಆಮೇಲೆ ಈಗ ನಾವಿದ್ದೇವೆ ಎಷ್ಟಿದ್ದೇವೆ? ಅವ್ರ ಅರ್ಥ ಇದ್ದೇವೆ 3.5 ಮೊಳ ಎವರೇಜ್ ಹೆಚ್ಚು ಕಡಿಮೆ ಇದ್ದೇವೆ. ಇನ್ನ ಕಡಿಮೆನೇ ಇದೆ, 3.5 ಮೊಳ 3 ಮೊಳ ಎವರೇಜ್ ಇದೆ, 3ರಿಂದ 3.5 ಇದ್ದೇವೆ. ಈಗ ನಾವಿರ್ಬೇಕಾದಂತ ಹೈಟ್ ಏನಿದೆ ಅಲ್ಲ, ಇದು ಈ ಪಂಚಮ ಕಾಲದ ಕೊನೆಗಿರುವಂತ ಹೈಟ್ ಇದು. 20,000 ಅಡ್ವಾನ್ಸ್ ರೆಡಿ ಆಗಿದ್ದೇವೆ ನಾವು. 20,000 ವರ್ಷ, 18,000 ವರ್ಷ ಅಡ್ವಾನ್ಸ್ ಟೆಕ್ನಾಲಜಿ ಬಿಲ್ಡಪ್ ಆಗಿದೆ ನಮ್ದು. ತಿಳಿದ್ರಿ?
ತಿಳಿತು ಬೈರವಿ. ಈಗ ಕಾಲದ ಪ್ರಕಾರ ನಾವು ಎಷ್ಟು ಇರ್ಬೇಕಾಗಿತ್ತು ಅಂದ್ರೆ 21,000 ವರ್ಷದ ಪಂಚಮ ಕಾಲಿದೆ. ಪ್ರಾರಂಭಕ್ಕೆ 7 ಮೊಳ, ಕೊನೆಗೆ 3 ರಿಂದ 3.5 ಮೊಳ ಅಂತ ಹೇಳಿದ್ದಾರೆ ಸಿದ್ಧಾಂತದಲ್ಲಿ. ಆದ್ರೆ ನಾವು ಇರ್ಬೇಕಾದಂತ ಹೈಟ್ ಇದು, ಈ ಕಾಲದ ಕೊನೆಗೆ ಇರ್ಬೇಕಾದಂತ ಹೈಟ್ ಇದು ನಮ್ದು. ಆದ್ರೆ ನಾವು ಅಡ್ವಾನ್ಸ್ ಎಷ್ಟು ಬಂದಿದ್ದೇವೆ ಅಂತಂದ್ರೆ ಎಲ್ಲಾದ್ರೊಳಗೆ ಅಡ್ವಾನ್ಸ್ ಬಂದಿಲ್ಲ. ನಮ್ಮ ಹೈಟ್ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿದ್ದೇವೆ, ಅಷ್ಟು ಗಿಡ್ ಆಗಿದ್ದೇವೆ. ಯಥಾವತ್ವವಾಗಿ ನಡಿಬೇಕಾದಾಗ ಇರ್ಬೇಕಾದಂತ ಹೈಟ್ ಎಷ್ಟು ಅಂತಂದ್ರೆ 1000 ವರ್ಷಕ್ಕೆ 1 ಮೊಳ, 1000 ವರ್ಷಕ್ಕೆ ಒಂದಿಷ್ಟು ಕಡಿಮೆ ಅಂತ ಹೇಳಿದ್ರು ಕೂಡ ನೋಡ್ರಿ, ಈ 7 ಮೊಳವನ್ನ ಫೂಟ್ಗಳಲ್ಲಿ ಕನ್ವರ್ಟ್ ಮಾಡಿದಾಗ 10.5 ಫೂಟ್ ಆಗತ್ತೆ. 10.5 ಫೂಟದಲ್ಲಿ ಇದು ಪ್ರಾರಂಭದ. ಕೊನೆಗೆ ಎಷ್ಟು ಇರ್ಬೇಕಾಗಿತ್ತು? 5 ರಿಂದ 6 ಫೂಟ್ ಈ ಕಾಲದ ಕೊನೆಗೆ. ಅಂದ್ರೆ 1000 ವರ್ಷಕ್ಕೆ ಒಂದು ಅರ್ಧ ಫೂಟ್ ಹೋದ್ರೂ ಕೂಡ ನಾವೀಗ ಎಷ್ಟು ಇರ್ಬೇಕಾಗಿತ್ತು? ಕಡಿಮೆ. ಇದು ಬಹಳ ಆಯ್ತು, ಇಷ್ಟು ಹೋಗ್ತಿದ್ದಿಲ್ಲ. 2,500 ವರ್ಷ ಅಷ್ಟೇ ಆಗಿದೆ. ಅಂದ್ರೆ 1.25 ಅಡಿ ಅಷ್ಟೇ ಕಡಿಮೆ ಆಗ್ಬೇಕಾಗಿತ್ತು ನಮ್ದು. ಅಂದ್ರೆ ನಾವೀಗ ಹೆಚ್ಚು ಕಡಿಮೆ 6 ಮೊಳದವರ ಅಥವಾ 5.5 ರಿಂದ 6 ಮೊಳ ಆದ್ರೂ ಅಟ್ಲೀಸ್ಟ್ ಇರಲೇಬೇಕಾಗಿತ್ತು. 5.5 ಮೊಳ 6 ಮೊಳ ಅಂತಂದ್ರೆ ಎಷ್ಟಾಯ್ತು? 9 ಅಡಿ ಆದ್ರೂ ಇರ್ಬೇಕಾಗಿತ್ತು ನಾವು. 8 ರಿಂದ 9 ಅಡಿ. ನಾವಿದೇವೆಷ್ಟು? 5 ರಿಂದ 6 ಅಡಿ. ಹೈಟ್ ಇದೆ ಅಂದ್ರೆ ಅದು 6 ಅಡಿ ಇರ್ತದೆ. ಎವರೇಜ್ 5 ಇರೋದು, 5 ರಿಂದ 5.5. ಅಷ್ಟು ಸ್ಪೀಡ್ ಇದೇ ಟೆಕ್ನಾಲಜಿ. ಟೆಕ್ನಾಲಜಿ ಅಂದ್ರೆ ಏನ್ ಬೇರೆ ಅಲ್ಲ, ಇರೋದನ್ನ ಕಡಿಮೆ ಮಾಡ್ಕೊಂಡು ಹೋಗೋದು ಇದೇ ಟೆಕ್ನಾಲಜಿ. ತಿಳಿತ್ರಿ? ತಿಳಿತಾ? ಈಗ ಅನ್ಬಹುದು ಅದು ಆಗೋದೇನಿದೆ ಅದು ಆಗೋದಲ್ಲ, ನಮ್ ಕೈಯಲ್ಲಿ ಏನಿದೆ ಅಂತ ಅನ್ಬಹುದು. ಅನಿಸ್ತದಲ್ಲ? ಅನ್ಸೋದಿಲ್ಲ? ಏನೇ ಆಗೋದಿದೆ ಅಲ್ಲ, ನಾವ್ ಮಾಡಿದ್ರೆ ಯಾವ್ದು ಆಗೋದಿಲ್ಲ. ಅದು ಏನೇನ್ ಆಗೋದಿದೆ ಅಲ್ಲ ಅದನ್ನ ನಾವು ಮಾಡ್ದೆ, ನಿಮಿತ್ತ ಇಲ್ಲದೆ ಯಾವುದು ಇಲ್ಲಿ ತನಕ ಕಾರ್ಯ ಆಗಿಲ್ಲ. ನಮ್ಮ ಕರ್ಮದ ಅನುಸಾರ ಅಂತ ತಿಳಿಬಹುದು ಅಷ್ಟೇ. ನಾವ್ ಮಾಡಿದ್ದೇ ಕರ್ಮ. ಕರ್ಮ ಏನ್ ಯಾರಾದ್ರೂ ಬೇರೆದವ್ರಿಗೆ ಉದಾರ ಕೊಡ್ತಿದ್ದಾರೆ? ನಾವೇ ಮಾಡಿದ್ದೇ ಕರ್ಮವೇ ನಮಗೆ ಕೊಟ್ಟಿದ್ದೇವೆ, ಕರ್ಮದ ಫಲ, ನಮ್ಮ ಕರ್ಮದ ಫಲ. ನಮ್ಮ ವಿಚಾರ, ನಮ್ಮ ಮಾತು, ನಮ್ಮ ಕ್ರಿಯಾ, ಈ ಮೂರು ಕೂಡ, ಈ ಮೂರದ್ರದ್ದು ಇದೇ ಕರ್ಮ. ಆಗ್ತಾ ಇದೆ ಅದು ಕರ್ಮ. ಕಾಯ ವಾಂಗ್ ಮನಃ ಕರ್ಮಯೋಗ ಸೂತ್ರ ಇದೆ ಅಲ್ಲ? ಹೌದು ಹೌದು. ಯೋಗ ಅಂದ್ರೆ ಯಾವ್ದಕ್ಕೆ ಅಂತಾರೆ? ಕಾಯ ಅಂದ್ರೆ ಶರೀರ, ಆದ್ರೆ ವಚನ, ಮನ ಅಂದ್ರೆ ಮನಸ್ಸು. ಈ ಮೂರುವೇ ಏನು? ಕರ್ಮಯೋಗ. ಮತ್ ನಾವ್ ಏನೇನ್ ಕರ್ಮ, ನಮ್ ಕರ್ಮ ಅಂತೀವಲ್ಲ, ನಾವ್ ಅನ್ನುವಾಗ ಹೆಂಗಿರ್ತದೆ ನಮ್ ಭಾವ ಅಂತಂದ್ರೆ ಕರ್ಮ ಬೇರೆ ಯಾರೋ ಕೊಟ್ಟಿದ್ದಾರೆ ಅನ್ನೋ ತರ ಮಾತಾಡ್ತೇವೆ. ಹೇಳಬೇಕಾದ್ರೆ ಅದೇ ಭಾವದಲ್ಲಿ ಬಂದ್ಬಿಡುತ್ತೆ. ಅದು ನಾವ್ ಮಾಡಿದ್ದೇವೆ ಅನ್ನೋದು ನಮ್ಗೆ ಅದು ಭಾವ ಇರೋದಿಲ್ಲ. ಒಂದ್ ವೇಳೆ ನಾವು ನನ್ ಕರ್ಮ ಇದ್ದಂಗ ಆಗತ್ತೆ ಅಂತ ಎಷ್ಟ್ ಸಾರಿ ಅಂದಿರ್ತೇವಲ್ಲ, ಒಂದಿಷ್ಟು ನಾವೆಲ್ಲರೇ ಭಾವಪೂರ್ವಕ ನಾನು ಮಾಡಿದ್ದೇ ಕರ್ಮ ಅನ್ನೋದು ಭಾವದೊಳಗೆ ಇದ್ದಿತ್ತು ಅಂದ್ರೆ ಇಷ್ಟೊತ್ತಿಗೆ ನಮ್ದು ಕಲ್ಯಾಣ ಆಗಿ ಹೋಗಿತ್ತು. ಅಂದ್ರೆ ಬೈಯಡಿ ಈಗ ಸ್ವಲ್ಪ ಆತರ ಭಾವನೆ ಬರುತ್ತೆ, ಮುಂಚೆ ಅಷ್ಟೊಂದು ಅದು ಜ್ಞಾನ ಇರ್ಲಿಲ್ವಲ್ಲ, ಹಾಗಾಗಿ ಈಗ ಭಾವ ಬಂದಿದೆ ಅಂದ್ರೆ ಇನ್ ಮುಂದೆ 100% ಕಲ್ಯಾಣ ಆಗತ್ತೆ. ನಾನು ಅನ್ಕೋತಾ ಇರೋದೇನು, ಹಿಂದೆ ಬರ್ತಿತ್ತು ಅಂದ್ರೆ ಈ ಜನ್ಮದಿಂದಲೋ ಅಥವಾ ಹಿಂದಿನ ಜನ್ಮದಲ್ಲೋ ನಿಜವಾಗ್ಲೂ ಹಿಂಗ್ ಬರ್ತಿತ್ತು ಅಂದ್ರೆ ನಮ್ದು ಈಗ ದಾರಿ ಬಹಳ ಚೇಂಜ್ ಆಗಿರ್ತಿತ್ತು. ನಾವ್ ಯಾರ್ಯಾರು ಅಂತೀವಲ್ಲ ಈಗಲಾದ್ರೂ ಕೂಡ ವರ್ತಮಾನದಲ್ಲಿ ನಾವು ಸಹಜವಾಗಿ ನನ್ ಕರ್ಮ ಅಂದ್ಬಿಡ್ತೇವೆ. ಆದ್ರೆ ಅನ್ನುವಾಗ ಅದು ನಾನೇ ಮಾಡಿದ್ದು ಅಂತ ಭಾವಿರಂಗಿಲ್ಲ. ತಿಳಿದಿಲ್ರಿ? ಅದೇ ಎದುರಿನ ವ್ಯಕ್ತಿ ನೀನೇ ಮಾಡಿದ್ದು ಅಂತ ಏನಾದ್ರು ಅಂದ ನಮಗೆ ಅಂತಂದ್ರೆ ಭಯಂಕರ ಸಿಟ್ಟು ಬಂದ್ಬಿಡ್ತದೆ. ನಾವು ನಾವು ಸಾಮಾನ್ಯವಾಗಿ ಅಂತ ನನ್ ಕರ್ಮ ಅಂತ, ಅದನ್ನೇ ಮುಂದಿನ ವ್ಯಕ್ತಿ ನಿನ್ ಕರ್ಮ ಅಂದ ಅಂತಂದ್ರೆ ಸಿಟ್ಟು ಬರ್ಬೇಕು. ಚೆನ್ನಾಗೇ ಬರುತ್ತೆ ಬಯಜ್.
ತಪ್ಪನ್ನು ಇನ್ನೊಬ್ರು ಮಾಡಿ ಹಾಕೋದ್ರಲ್ಲಿ ಫಸ್ಟ್. ಅದೇ ನಾವಾಗಿ ಹೇಳುವಾಗ ನನ್ ಕರ್ಮ ಅಂತ ಸಹಜವಾಗಿ ಅದು ಅನ್ನುವ ನಾವ್ ಅಂದಿರ್ತೇವೆ ಶಬ್ದ ನನ್ ಕರ್ಮ, ಆದ್ರೆ ಭಾವದಲ್ಲಿ ಇರೋದು ಅದು ಕರ್ಮ ನಂದಲ್ಲ ಅನ್ನೋದೇ ಇರ್ತದೆ. ಅದಕ್ಕಾಗಿ ಬದಲಾವಣೆ ನಮ್ಮಲ್ಲಿ ಬರೋದಿಲ್ಲ. ಬದಲಾವಣೆ ಯಾವಾಗ ಬರುತ್ತೆ ಅಂದ್ರೆ ಯಾವ ಮಾತುಗಳನ್ನ ಹೇಳ್ತೇವೆ ಅದು ಭಾವದಿಂದ ಬರ್ತಿತ್ತು ಅಂದ್ರೆ ಬದಲಾವಣೆ ಶುರು ಇದೆ ಅಂತ ಅರ್ಥ. ತಿಳಿದ್ರಿ? ಈಗ ನಾವು ಏನೋ ತಪ್ಪು ಮಾಡಿರ್ತೇವೆ, ನನ್ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ಕೊತೇವೆ. ನಿಜವಾಗ್ಲೂ ನಾವು ಭಾವದಿಂದ ತಪ್ಪಾಯ್ತು ಅಂತ ಕೇಳಿದ್ದೇ ಆದ್ರೆ ನಾನು ಇನ್ನೊಮ್ಮೆ ಆ ತಪ್ಪು ಮಾಡೋದಿಲ್ಲ. ಹೌದು ಬಯಸಿ, ತಪ್ಪಿನ ಅರಿವಾದ್ರೆ ನಾವು ಖಂಡಿತ ಕೇಳ್ತೀವಿ. ಇನ್ನೊಮ್ಮೆ ನಾವು ಆ ತಪ್ಪು ಮಾಡೋದಿಲ್ಲ. ಬೇರೆ ತಪ್ಪು ಮಾಡಬಹುದು, ಆದ್ರೆ ಯಾವ ತಪ್ಪಿಗೆ ಕ್ಷಮಾ ಕೇಳಿದ್ದೇವೆ ಆ ತಪ್ಪು ಮಾಡೋದಿಲ್ಲ. ಹೌದು ಹೌದು. ನಾವು ಮತ್ತೆ ಅದನ್ನ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಕ್ಷಮೆ ಕೇಳಿಲ್ಲ. 100 ಸಾಲಿ ಶಬ್ದ ಅಂದ್ರೂ ಕೂಡ ಅದು ಕ್ಷಮೆ ಕೇಳಿದಂಗಾಗಲ್ಲ. ಒಂದ್ ವೇಳೆ ಭಾವಪೂರ್ವಕ ಕೇಳಿದ್ದೇವೆ ಅಂದ್ರೆ ಅದೇ ಪ್ರತಿಕ್ರಮಣ ಆಯ್ತು. ಎಲ್ಲರೂ ಪ್ರಥಮಾಧಾರಿ ಆದ್ರಿ ಅಂತ ಅರ್ಥ. ನಿಜವಾಗ್ಲೂ ನಾವು ಭಾವಪೂರ್ವಕ ನಮ್ಮ ಅಪರಾಧಗಳನ್ನ ತಗೊಳ್ಳೋದಿದೆಯಲ್ಲ, ಮಾಡ್ತಾರೆ ಎಲ್ಲರೂ ನೀವು ತಿಳ್ಕೊಬಿಟ್ಟಿದೆ. ನಿಜವಾಗ್ಲೂ ನಾವು ಭಾವಪೂರ್ವಕ ನನ್ ತಪ್ಪಾಯ್ತು ನನ್ ಕ್ಷಮೆ ಮಾಡ್ರಿ ಅಂತ ಬೇಡಿದ್ದೆ ಆದ್ರೆ ಅದೇ ಪ್ರತಿಕ್ರಮಣ ಅಂದ್ರೆ ಬೇರೆ ಏನಲ್ಲ. ಪ್ರತಿಮಾಧಾರಿಗಳೇನ್ ಪ್ರತಿಕ್ರಮಣ ಪಾಠ ಓದ್ತಾರಲ್ಲ ಅದ್ರಲ್ಲಿ ಇರೋದೇ ಇದೆ. ನಿಜವಾಗ್ಲೂ ನೀನ್ ತಪ್ಪು ಒಪ್ಕೊಳಪ್ಪ ಅದೇ ಪ್ರತಿಕ್ರಮಣ ಅಂತ ಹೇಳಿದಾರೆ. ಅದ್ರ ಕೇಳಿದ್ರಿ? ಭಯಾಜಿ ಕಂಠಪಾಠದಿಂದ ಹೇಳ್ಬಿಡ್ತೀವಿ ಡೈಲಿ. ಅದನ್ನ ಡೈಲಿ ಯಾಕೆ ಹೇಳಿದ್ದಾರೆ ಗೊತ್ತಾ? ಹೇಳಿ ನೋಡುನು, ಯಾರು ಹೇಳ್ತದೆ ಅವ್ರಿಗೆ ಬಹುಮಾನ. ಡೈಲಿ ತಪ್ಪು ಮಾಡ್ತೀವಿ, ಅದಕ್ಕೆ ಡೈಲಿ ಅದನ್ನ ಹೇಳ್ತೀವಿ. ತಪ್ಪು ಮಾಡ್ತಾನೆ ಇರ್ತೀವಿ, ಕ್ಷಮೆ ಕೇಳ್ತಾನೆ ಇರ್ತೀವಿ, ಅದರಿಂದ ಹಂಗಾಗತ್ತೆ. ಅದೆಲ್ಲ ಪುನಃ ಆ ತಪ್ಪಿನ ಇವಾಗ ಗೊತ್ತಾಗ್ಬೇಕು, ನಾನು ತಪ್ಪು ಮಾಡ್ತಿದ್ದೀನಿ ನನ್ನ ನೆನಪಿಗೋಸ್ಕರ ಅದು ನೆನಪು ಮಾಡುತ್ತೆ. ಸರಿ, ಅದೆಲ್ಲ ಸಾಮಾನ್ಯ ಆಯ್ತು. ಕರ್ಮ ಕಡಿಮೆ ಆಗಲಿ ಅನ್ಕೊಂಡ ಮಾಡ್ತೀವ್ರಿ. ಅದು ಕರೆಕ್ಟ್ ಇದೆ, ಎಲ್ಲ ಸಾಮಾನ್ಯ ವಿಚಾರ. ಇನ್ನು ವಿಶೇಷವಾಗಿ ನೋಡುವುದಾದ್ರೆ ತಪ್ಪು ಆದ್ಮೇಲೆ ಜಾಗೃತ ಆಗುತ್ತೆ ಭಯ್ಯಾಜಿ. ಅದು ಒಳ್ಳೇದಿದೆ, ಅದು ಆಗ್ಬಹುದು, ಆಗತ್ತೆ. ಸಂಸ್ಕಾರ ಆಗುತ್ತೆ. ಆದ್ರೂ ನಮ್ಮ ಮನವರಿಕೆ ಆಗುತ್ತಾ ಅಂತ. ಅದು ಆಗತ್ತೆ. ಪ್ರಾಯಶ್ಚಿತ್ತ ಆಗುತ್ತಲ್ಲ ಭಯ್ಯಾಜಿ? ಆಗತ್ತೆ. ಏನೇನ್ ನೋಡಿದ್ರು ಮೇಲ್ನೋಟಕ್ಕೆ ಏನ್ ಕಾಣಿಸ್ತಾವ ಅದಾಯ್ತಿದೆಲ್ಲ. ನೀವೇನ್ ಹೇಳಿದ್ರೆ ಅದು ನಿಜವಾಗ್ಲೂ ರೂಢ ಆದಂಗೆ ಹುಟ್ಟುತ್ತದೆ ಅದು. ಡೈಲಿ ದಿನನಿತ್ಯ ರೂಢಿಯೊಳಗ ಬಂದ್ಬಿಟ್ಟದ. ಯಾಕೆಂತಂದ್ರೆ ನಮ್ಗೆ ಯಾವ್ದಾದ್ರು ಹೊಸ ಕೆಲಸ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗ್ತದೆ, ಪ್ರಯತ್ನ ಜಾಸ್ತಿ ಮಾಡ್ಬೇಕು ಹೊಸ ಕೆಲಸ ಮಾಡ್ಬೇಕಂದ್ರೆ. ಹೌದಲ್ಲ? ಹೊಸ ಕೆಲಸ ಮಾಡ್ಬೇಕಂದ್ರೆ ಪ್ರಯತ್ನ ಹೆಚ್ಚು ಮಾಡ್ಬೇಕು, ಇದು ಪಕ್ಕ ಇದೆ. ನಾವು ಅನಾದಿ ಕಾಲದಿಂದ ಇಂಥ ಕೆಲಸ ಮಾಡಿರಂಗಿಲ್ಲ. ಎಂತದ್ದು ಪ್ರತಿ ದಿವಸ ಒಪ್ಪಿಕೊಳ್ಳುವಂತ ಕೆಲಸ ನಾವು ಅನಾದಿ ಕಾಲದಿಂದ ಮಾಡಿರಂಗಿಲ್ಲ. ಅದಕ್ಕಾದ್ರೆ ಆ ಸಂಸ್ಕಾರ 1 ಸಲ 2 ಸಲ ಹೇಳಿದ್ರೆ ಅದು ಬದಲಾಗೋದಿಲ್ಲ. ಅದಕ್ಕೆ ನಿರಂತರ ಹೇಳೋದ್ರಿಂದ ಯಾವಾಗಲಾದ್ರೂ ಒಮ್ಮೆ ಯಾವಾಗಲಾದ್ರೂ ಒಮ್ಮೆ 1 ಸಾರಿ ಬದಲಾಯ್ತು ಅಂದ್ರೆ ಜೀವದ ಕಲ್ಯಾಣ ಆಗತ್ತೆ ಅಂತೇಳಿ ದಿನಕ್ಕೆ 2 ಸಾರಿ 3 ಸಾರಿ ತಪ್ಪು ಅಂತ ಹೇಳ್ತಾರೆ ಪ್ರತಿಕ್ರಮಣದಲ್ಲಿ. ಈಗ ನಮೋಕಾರ ಮಂತ್ರ ಆದ್ರೂ ಹಾಗೇನೆ 1 ಸಾರಿ ನಮೋಕಾರ ಮಂತ್ರ ಅಂದ್ರೆ ಎಷ್ಟು ಲಾಭ ಇದೆ ಅಂತ ಹೇಳಿದ್ದಾರೆ. ಇನ್ನು 108 ಸಾರಿ ಪ್ರತಿ ಸಾರಿ ಹೇಳಿದ್ದಾರೆ ಅಂತಂದ್ರೆ ಅದರ ಅರ್ಥ ಯಾವಾಗಲಾದ್ರೂ 1 ನಮೋಕಾರ ಮಂತ್ರ ಅನ್ನುವಾಗಲಾದ್ರೂ ಇಷ್ಟು ಸಾರಿ ಅನ್ನುವಾಗ ಒಮ್ಮೆ ಆದ್ರೂ ಭಾವ ಹತ್ಲಿ ಅಂತ. ಭಾವ ಹತ್ಲಿ. 1 2 ಅನ್ನಿಸಿದ್ರೆ ಅದ್ರಾಗ ಹತ್ತದೇ ಇಲ್ಲ. ನಮ್ಮವ್ರೆ ಅಂತ ಅಂತಾನೆ ಎದುರ್ತಾನೆ. ಇಷ್ಟು ಬಹಳ ಸಾರಿ ಸಾವಿರಾರು ಸಾರಿ ಅನ್ನುವಾಗ 1 ಸಲ ಅನ್ನುವಾಗ್ಲಾದ್ರೂ ಆ ಕಡೆ 1 ಸಾರಿ ಆದ್ರೂ ಮೇಲೆ ಒಂದಿಷ್ಟು ಭಾವದಲ್ಲಿ ಅದು ಇಳೀತು ಅಂತಂದ್ರೆ ಕಲ್ಯಾಣ ಆಗಿ ಹೋಗತ್ತೆ ಅಂತ. ಏಕಾಗ್ರತೆ 1 ಸಾರಿ ಆದ್ರೂ ನಾಟ್ಲಿ ಅನ್ನೋ ಉದ್ದೇಶ ಇದೆ ಅದ್ರ ಹಿಂದೆ. 1 ಸಾರಿ ಹಚ್ಚಿದ್ರೆ ಅದು ನಾಟೋದಿಲ್ಲ, ಅಷ್ಟು ಬೇಗ ನಾಟೋದಿಲ್ಲ. ನಾಟೋರಿಗೆ ನಾಟತ್ತೆ, ಸರ್ವೇ ಸಾಮಾನ್ಯವಾಗಿ ನಾಟೋದಿಲ್ಲ. ಆದ್ರೆ
ಇಷ್ಟೆಲ್ಲ ಮಾಡಿಟ್ಟಿದ್ದು ಯಾಕೆ ಅಂದ್ರೆ ಒಮ್ಮೆಯಾದ್ರೂ ಭಾವ ಬದಲಾಗ್ಲಿ ಜೀವದ್ದು. ಮತ್ತೆ ಇಷ್ಟೆಲ್ಲಾ ಮಾಡುವಂತ ಜೀವರು ಎಷ್ಟೋ ಜನ ಮಿಥ್ಯಾತ್ವದಲ್ಲಿ ಮರಣ ಹೊಂದ್ತಾ ಇದಾರಲ್ಲ. ಈಗ ಓದ್ತಿದ್ದೀರಲ್ಲ, ನೀವೇ ಓದಿದ್ರಿ, ದೈವೇಕದಲ್ಲಿ ಇರೋರು ಮಿಥ್ಯಾ ದೃಷ್ಟಿ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಲ್ಲ. ಹೌದು. ಅವ್ರು ಹೇಗೆ ಇದನ್ನೆಲ್ಲ 24 ಗಂಟೆ ಮಾಡ್ತಾನೆ ಇದ್ದವರೇ ಇರ್ತಾರೆ ಅವರು ಕೂಡ. ಹಾಗ ಒಂದ್ ವೇಳೆ ಒಂದೇ ಸಾರಿ 2 ಸಾರಿಗೆ ಅದು ಬರ್ತಿತ್ತು ಅಂತಂದ್ರೆ ಅವ್ರಿಗೆ ಮಿಥ್ಯಾತ್ವ ಇದೆ ಅಂತ ಹೇಳೋ ಅವಶ್ಯಕತೆ ಏನಿದೆ? ಇರ್ತಿರ್ಲಿಲ್ಲ ಅವಾಗ. ಆಚಾರ್ಯಶ್ರೀ ಹೇಳಿದ ಉದಾಹರಣೆ ನೆನಪು ಬರ್ತಾ ಇದೆ. ಸಮಯ ಸಾರದ ಬಗ್ಗೆ ಹೇಳಿದ್ರಲ್ಲ ಅದು. ಏನಂತ? ಎಷ್ಟೋ ಸಲ ಪಾಠ ಮಾಡಿದ್ರು ನಾನು ಒಂದೇ ಸಲ ಓದಿದೆ, ನಾನು ಈ ಸ್ಥಿತಿಯಲ್ಲಿದ್ದೇನೆ ಅಂತ. ನನ್ ಗುರುಗಳು ಅದನ್ನ ಬರೀ ಮಂಗಳಾಚರಣೆ ಹೇಳಿದ್ರು, ನನಗೆ ಈ ಅವಸ್ಥೆ ಬಂತು ಅಂತ ಹೇಳಿದ್ರು. ನೋಡ್ರಿ, ನಾವ್ ಓದೇ ಇಲ್ಲ ಸಮಾಚಾರ. ನಮ್ ಗುರುಗಳು ಬರೀ ಮಂಗಳಾಚರಣೆ ಹೇಳಿದ್ರು, ನನ್ಗೆ ಹಿಂಗಾಯ್ತು ಅಂತ ಹೇಳಿದ್ರು. ನೀವು 100 ಸಲ ಮಾಡಿದ್ದೀನಿ ಅಂತ ಅದ್ರ ಕ್ಲಾಸ್ ಮಾಡಿದ್ದೀನಿ ಅಂತ ಹೇಳ್ತೀರಿ, ಏನು ಪ್ರಯೋಜನ ಆಯ್ತು ಅಂತ ಕೇಳ್ತಾರೆ ಮುಂದಿನ ಅವ್ರಿಗೆ. ಅದ ಪರಿವರ್ತನೆ ಏನೋ ಆಗ್ಲಿಲ್ಲ, ಅಲ್ಲ ಕ್ರಿಯಾತ್ಮಕ ಆಯ್ತು ಅಂತ ಅಷ್ಟೇ. ಕ್ರಿಯಾ ಮಾಡ್ತಾರೆ. ಈಗ ಮೂಲ ವಿಷಯಕ್ಕೆ ಬನ್ನಿ. ಎಲ್ಲಿಗೆ ಹೋಗಿತ್ತು ನಮ್ದು? ಅನುದಿಶ ಅನ್ನುತ್ತರ ವಿಮಾನದಲ್ಲಿತ್ತು. ಅಲ್ಲಿರುವವರೆಲ್ಲ ನಿಯಮದಿಂದ ಸಮ್ಯಕ್ ದೃಷ್ಟಿ ಇರ್ತಾರೆ, ತಿಳಿತು? ಹೋಗುವವರೆಲ್ಲ ದಿಗಂಬರ ಮುನಿಗಳೇ. ಯಾರು ಒಬ್ರು ವಸ್ತ್ರಧಾರಿಗಳ 16ನೇ ಸ್ವರ್ಗದ ಬೌಂಡರಿ ದಾಟೋದಿಲ್ಲ, ತಿಳಿದ್ರಿ? ಅದ್ರ ಮೇಲೆ ಗ್ರೈವೇಕದಲ್ಲಿರುವವರು, ಅನುದಿಶದಲ್ಲಿರುವವರು, ಅನುತ್ತರದಲ್ಲಿರುವವರು ಎಲ್ಲರೂ ದಿಗಂಬರ ಮುನಿ ಆಗಿದ್ದವರೇ ಇರ್ತಾರೆ. ಆದ್ರೆ ಗ್ರೈವೇಕದಲ್ಲಿ ಮಿಥ್ಯಾದೃಷ್ಟಿ ಸಮ್ಯಕ್ ದೃಷ್ಟಿ 2 ಪ್ರಕಾರದವರಿದ್ದಾರೆ. ಅನುದಿಶ ಅನುತ್ತರಗಳಲ್ಲಿ ನಿಯಮದಿಂದ ಸಮ್ಯಕ್ ದೃಷ್ಟಿಗಳೇ ಇರೋದು, ಅಲ್ಲಿ ಯಾರು ಮಿಥ್ಯಾದೃಷ್ಟಿಗಳು ಹೋಗೋದಿಲ್ಲ. ಏನೇನಿದೆ ಇನ್ನು ಇಂಥ ಜೀವರಲ್ಲಿ ಭಾವಗಳನ್ನ ಹೇಳ್ತಾರೆ. ಔಪಶಮಿಕ ಭಾವದಲ್ಲಿ ಇದ್ರೆ ಔಪಶಮಿಕ ಭಾವ ಇರ್ತದೆ, ಔಪಶಮಿಕ ಸಮ್ಯಕ್ತ್ವ ಇರ್ಲಿಕ್ಕೆ ಸಾಧ್ಯತೆ. ಆಮೇಲೆ ನೋಡ್ರಿ, ಔಪಶಮಿಕ ಸಮ್ಯಕ್ತ್ವ ಅನುದಿಶ ಅನುತ್ತರ ವಿಮಾನಗಳಲ್ಲಿ ಇದ್ರೆ ಯಾವ್ದಿರಬಹುದು? ಯಾಕೆ ಪ್ರಥಮೋಪಶಮ ಯಾಕಿರಲ್ಲ? ಆದ್ಮೇಲೆ ತಾನೇ ಹೋಗೋದು. ವೆರಿ ಗುಡ್. ಇಲ್ಲಿ ಹೋಗೋರೆಲ್ಲ ದಿಗಂಬರ ಮುನಿಗಳೇ ಹೋಗ್ತಾರೆ ಅನ್ನೋ ವಿಷಯ. ಜ್ಞಾನ, ದರ್ಶನ, ಚಾರಿತ್ರ, ತಪಾರಾಧಕರೇ ಹೋಗ್ತಾರೆ. ಅಂದ್ಮೇಲೆ ಅಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಅದು ಸಮ್ಯಕ್ ದರ್ಶನ ಅಂತ ಅವ್ರದ್ದು ಬಿಟ್ಟಿಲ್ಲ. ಹೌದು, ಸಮ್ಯಕ್ ದರ್ಶನ ತಗೊಂಡೇ ಹೋಗ್ತಿದ್ದಾರೆ ಅಂದ್ರೆ ಪ್ರಥಮೋಪಶಮ ತಗೊಂಡು ಹೋಗಕಂತ ಬರಂಗಿಲ್ಲ. ಅಲ್ಲಿ ಹೋದ್ಮೇಲೆ ಅವರಿಗೆ ಸಮ್ಯಕ್ತ್ವ ಆಗ್ತಿದೆ ಅಂತಂದ್ರೆ ಅಲ್ಲಿ ಮಿಥ್ಯಾದೃಷ್ಟಿ ಯಾರು ಇಲ್ಲ, ಅದಕ್ಕೆ ಪ್ರಥಮೋಪಶಮ ಯಾರಿಗೆ ಆಗಂಗಿಲ್ಲ. ಇಲ್ಲಿನ ಜೀವರಿಗೆ ಏನು ಔಪಶಮಿಕ ಸಮ್ಯಕ್ತ್ವ ಹೇಳಿದ್ದಾರೆ ಅದು ದ್ವಿತೀಯೋಪಶಮ. ಅದು ಅಪರ್ಯಾಪ್ತಕ ಜೀವರಲ್ಲಿ ನಿವೃತ್ತಿ ಅಪರ್ಯಾಪ್ತಕ, ಪರ್ಯಾಪ್ತಿ ಪೂರ್ಣ ಆಗೋಕ್ಕಿಂತ ಮುಂಚೆ ಮಾತ್ರ ಔಪಶಮಿಕ ಸಮ್ಯಕ್ತ್ವ ಇಲ್ಲಿ, ತಿಳಿದ್ರಿ? ಆದ್ರೆ ಅದು ಅವಸ್ಥಾ ಪರ್ಯಾಪ್ತ ನಾಮಕರ್ಮದ ಇರೋದ್ರಿಂದ ನಿವೃತ್ತಿ ಅಪರ್ಯಾಪ್ತಕವನ್ನು ಪರ್ಯಾಪ್ತಕದ ಲೆಕ್ಕನೇ ಬರ್ತದೆ, ಅದು ಲೆಕ್ಕದಲ್ಲಿ. ಹಾಗಾಗಿ ಏನು ಔಪಶಮಿಕ ಸಮ್ಯಕ್ತ್ವ ಇದ್ರೆ ಇಲ್ಲಿ ಪ್ರಥಮೋಪಶಮ ಅಂತ ತಿಳ್ಕೋಬಾರ್ದು. ಅದಕ್ಕೋಸ್ಕರ ಇದನ್ನ ಹೇಳಿದೆ ಅಷ್ಟೇ, ತಿಳಿತು? ಅಲ್ಲಿರುವಾಗ್ಲೂ ದ್ವಿತೀಯೋಪಶಮನೇ ಇರುತ್ತಾ? ಅಲ್ಲಿರುವಾಗ ಅಂದ್ರೆ ಅಲ್ಲಿ ಪರ್ಯಾಪ್ತಿ ಪೂರ್ಣ ಆದ್ಮೇಲೆ ಅದು ಉಪಶಮ ಒಂದು ಅಂತರ್ಮುಹೂರ್ತದ ಮೇಲೆ ನಿಲ್ಲೋದಿಲ್ಲ, ಅದಕ್ಕೆ ಕ್ಷಯೋಪಶಮಿಕ ಆಗಿ ಬದಲಾಗುತ್ತೆ. ಇಲ್ಲ ಕ್ಷಾಯಿಕ ಇರ್ತದೆ, ಅಂದ್ರೆ ದ್ವಿತೀಯೋಪಶಮದಿಂದ ಕ್ಷಾಯಿಕ ಆಗೋದಿಲ್ಲ ಯಾರಿಗೂ ಕೂಡ. ಆ ದ್ವಿತೀಯೋಪಶಮ ಇದ್ದವ್ರು ಏನಾಗ್ತಾರೆ ಅಂತಂದ್ರೆ ಆ ಪರ್ಯಾಪ್ತಕ ಪೂರ್ಣ ಮಾಡ್ಕೊಂಡ್ಮೇಲೆ ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿಯಾಗಿ ಬದಲಾಗ್ತದೆ. ಇನ್ನು ಇಲ್ಲಿಂದ ಯಾರಾದ್ರೂ ಹೋದ್ರೆ ದ್ವಿತೀಯೋಪಶಮ ಇಲ್ಲದೆ ಬೇರೆದವ್ರು ಹೋಗ್ತಾರೆ ಅಂತಂದ್ರೆ ಕ್ಷಾಯಿಕ, ಕ್ಷಯೋಪಶಮಿಕದಿಂದನೂ ಹೋಗ್ಬೋದು. ಕ್ಷಾಯಿಕದವರು ಹೋಗ್ತಾರೆ. ಕ್ಷಯೋಪಶಮಿಕ ಅಲ್ಲಿ ದ್ವಿತೀಯೋಪಶಮ ಇದ್ದವ್ರು ಏನಿದಾರಲ್ಲ ಅವ್ರಿಗೆ ಕ್ಷಯೋಪಶಮಿಕ ಸಮ್ಯಕ್ತ್ವ ಅವ್ರದ್ದಾಗತ್ತೆ. ಅಂದ್ರೆ ಔಪಶಮಿಕ ಭಾವ ಇದೆ ಅಂದ್ರೆ ಅದು ಔಪಶಮಿಕ ಭಾವ ಎಷ್ಟಿದೆ ಅಂದ್ರೆ
ಪರ್ಯಾಪ್ತಿ ಪೂರ್ಣ ಆಗೋ ತನಕ ಮಾತ್ರ ಇದೆ, ಜೀವನ್ ಪರ್ಯಂತ ಇಲ್ಲದು. ತಿಳಿದ್ರಿ? ಅದೇ 8ನೇ ಗುಣಸ್ಥಾನದ ಮೇಲಿನವರು ಹೋಗೋದ್ರಿಂದ ದ್ವಿತೀಯೋಪಶಮದಿಂದಾನೇ ಹೋಗ್ತಾರೆ. ಶ್ರೇಣಿ ಏರಿದಾಗಲೂ ಮರಣ ಆಗೋದ್ರಿಂದ ಉಪಶಮ ಸಮ್ಯಕ್ತದಲ್ಲಿ ಉಪಶಮ ಶ್ರೇಣಿಯಲ್ಲಿ ಮಾತ್ರ ಮರಣ ಆಗ್ತದೆ. ಹಾಗಾಗಿ ಅಲ್ಲಿ ಶ್ರೇಣಿಯಲ್ಲಿ ಮರಣ ಆದಾಗ ಅಲ್ಲಿ ದ್ವಿತೀಯೋಪಶಮ ಇರ್ತದೆ. ಉಪಶಮ ಇದ್ದಾಗ ಇಲ್ಲಾಂದ್ರೆ ಕ್ಷಾಯಿಕನೂ ಇರಬಹುದು. ಎರಡು ಪ್ರಕಾರದವರೆಲ್ಲ ಅಲ್ಲಿ ಮರಣ ಗೆಟ್ಟು ಹೋಗೋದ್ರಿಂದ ಅಲ್ಲಿ ಉಪಶಮ ಸಮ್ಯಕ್ತದಲ್ಲಿ ದ್ವಿತೀಯೋಪಶಮ ಇರ್ತದೆ. ಆ ವಿಮಾನಗಳಲ್ಲಿ ಜನ್ಮ ತಾಡುವಂತವರೆಲ್ಲ ಇರಲು ಸಾಧ್ಯ. ಅದು ಒಂದು ಭಾವ. ಆಮೇಲೆ ಕ್ಷಾಯಿಕದಲ್ಲಿ ಕ್ಷಾಯಿಕ ಸಮ್ಯಕ್ತ ಇರುವಂತಹ ಜೀವರು ಇರಲು ಸಾಧ್ಯ. ಮತ್ತೊಂದು ಭಾವ ಇದ್ರೆ ಶಾಯಕದವರು ಉಪಶಮ ಶ್ರೇಣಿ ಇರ್ತಾರೆ. ಅದೇ ಇನ್ನು ಅಲ್ಲಿ ಹೋಗಿ ಹುಟ್ಟಬೇಕು ಅಂತಂದ್ರೆ ಇನ್ನೊಂದು ಭಾವ ಇದ್ದವರೇ ಹೋಗೋದಲ್ಲ. ಹೌದು ಬೈ. ಕ್ಷಾಯಿಕ ಸಮ್ಯಕ್ತದವರು ಮರಣ ಮಾಡ್ಕೋಬೇಕು ಅಂತಂದ್ರೆ ಅದು ಕ್ಷಪಕ ಶ್ರೇಣಿಯವರಿಗಂತೂ ಮರಣ ಆಗುವುದೇ ಇಲ್ಲ. ಶ್ರೇಣಿ ಆರೋಹಣದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಕ್ಷಪಕ ಶ್ರೇಣಿ ಏರಿದವರಿಗೆ ಮರಣ ಆಗೋದಿಲ್ಲ. ಅವರು ಕೇವಲ ಜ್ಞಾನಿನೇ ಆಗ್ತಾರೆ. ಇಲ್ಲಿ ಬರುವುದೆಲ್ಲ ಮರಣ ಮಾಡಿಕೊಳ್ಳುವವರ ಅಪೇಕ್ಷಾದಿಂದನೇ ಮರಣ ಆಗುವುದರ ಲೆಕ್ಕಾಚಾರ ಇರ್ತದೆ. ಉಪಶಮ ಶ್ರೇಣಿಯವರು ಉಪಶಮ ಇರ್ಲಿ ಕ್ಷಾಯಿಕ ಇರ್ಲಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇರ್ಲಿ ಉಪಶಮ ಸಮ್ಯಕ್ ದೃಷ್ಟಿ ಇರ್ಲಿ, ಶ್ರೇಣಿ ಉಪಶಮನೇ ಏರೋದು. ಏರಿದ್ರೆ ಇನ್ನೊಂದು ಜನ್ಮ ಪಡಿಬೇಕು ಅಂದ್ರೆ ಕ್ಷಾಯಿಕ ಸಮ್ಯಕ್ತದಿಂದ ಶ್ರೇಣಿ ಏರೋದಿದ್ರೆ ಉಪಶಮನೇ ಇರೋದು. ಹೀಗಿದೆ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಿರ್ಬಹುದು ಅಂತಂದ್ರೆ ಜ್ಞಾನದಲ್ಲಿ 3 ಜ್ಞಾನ ಇರ್ತವೆ. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಅಥವಾ ಸುಮತಿ, ಸುಶ್ರುತ, ಸುವಧಿ ಹೀಗೂ ಹೇಳ್ಕೋಬಹುದು. ಇವರಿಗೆ ಯಾರಿಗೂ ಒಬ್ಬರಿಗೂ ಅಜ್ಞಾನ ಇರೋದಿಲ್ಲ, ಮಿಥ್ಯಾತ್ವ ಸಂಬಂಧಿ. ಯಾಕೆಂದ್ರೆ ಇರೋರೆಲ್ಲ ಸಮ್ಯಕ್ ದೃಷ್ಟಿ. ಹಂಗಿದ್ರೆ ಎಷ್ಟು ಒಳ್ಳೆಯದು ಅನಿಸ್ತದೆ ಅಲ್ಲ? ಹೌದು ಬೈ, ಸಂತೋಷ ಆಗುತ್ತೆ. ಎಲ್ಲರೂ ಯಾರ್ಯಾರನ್ನು ಮಾತಾಡ್ತೇವೆ, ಯಾರ್ಯಾರನ್ನು ಭೇಟಿ ಮಾಡ್ತೇವೆ, ಎಲ್ಲರೂ ಸಮ್ಯಕ್ ದೃಷ್ಟಿ ಇದ್ರೆ ಇದೆ ಅನ್ನೋ ವಿಷಯ ಇದೆ ಅನ್ನುತ್ತಾರೆ ನಾನು ಆಗ್ತಿದ್ದೆ. ಹೌದು ಹೌದು ಬೈ. ಆಮೇಲೆ ಅಜ್ಞಾನ ಒಂದು ಇಲ್ಲ, ಇರೋರೆಲ್ಲ ಸಮ್ಯಕ್ ದೃಷ್ಟಿ. ದರ್ಶನದಲ್ಲಿ 3 ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ಇರ್ತವೆ. ನೋಡ್ರಿ, ಈ ಸರ್ವಾರ್ಥ ಸಿದ್ಧಿ ವಿಮಾನದವರೇನಿದಾರಲ್ಲ ಇವರಿಗೆ ಅವಧಿ ಜ್ಞಾನದ ಸಾಮರ್ಥ್ಯ ಸಂಪೂರ್ಣ ತ್ರಸನಾಡಿಯನ್ನು ತಿಳಿತಾರೆ. ಸಂಪೂರ್ಣ ಅವರದೇನ್ ಸ್ವರ್ಗ ಇದೆ ಅಲ್ಲಿದಿಂದ ಕೆಳಗಡೆ ತ್ರಸನಾಡಿದೇನ್ ನರಕದ ಕೊನೆ ನರಕದ ಇದೇನ್ ತ್ರಸನಾಡಿ ಎಲ್ಲಿ ತನಕ ಇದೆ ಅಲ್ಲ ಅಲ್ಲಿ ತನಕ ಪೂರ್ಣ ತ್ರಸನಾಡಿ ತಿಳಿತಾರೆ. ಅಷ್ಟು ವಿಶುದ್ಧ ಅವಧಿ ಜ್ಞಾನ ಇದೆ. ಉಳಿದವರದೆಲ್ಲ ಇವ್ರಿಗಿಂತ ಸ್ವಲ್ಪ ಕಡಿಮೆ ಇದೆ. ತಿಳಿದ್ರಿ? 14 ರಜ್ಜು ಅಷ್ಟು ತಿಳಿತಾರೆ ಅಂತ ಆಯ್ತು. ಇಲ್ಲ, ತ್ರಸನಾಡಿ 14 ರಜ್ಜು ಇಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ. ಸ್ವಲ್ಪ ಕಡಿಮೆ. 13ಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ಸರ್ವಾರ್ಥ ದೇವತೆಗಳು ಕೆಳಗಡೆ ಈಗ ತೀರ್ಥಂಕರ ಕಲ್ಯಾಣಗಳಲ್ಲಿ ಇವರೆಲ್ಲ ಕೆಳಗಡೆ ಹೋಗ್ತಾರಲ್ಲ, 16 ಮೇಲೆ ಹೋದಂತೆ ಅವರು ಎಲ್ಲೂ ಹೋಗೋರಿಲ್ಲ. ಯಾಕಂದ್ರೆ ಅವರು ಸ್ವಯಂ ಎಂದಿದ್ದಾರೆ. ಅವ್ರು ಅಲ್ಲೇ ಕುಂತ್ಕೊಂಡೆಲ್ಲ ನೋಡ್ತಾರೆ, ಅನುಮೋದನೆ ಮಾಡ್ತಾರೆ. ಅವ್ರೆಲ್ಲ ಆಜ್ಞೆನು ಕೊಡ್ತಾರಲ್ರಿ ಭಯ್ಯಾಜಿ? ಎಲ್ಲರಿಗೆ ಆಜ್ಞೆ ಮಾಡ್ತಾರಲ್ರಿ, ಇದು ಮಾಡಿ ಅದು ಮಾಡಿ ಅಂತ. ಅವ್ರು ಎಲ್ಲೂ ಹೋಗೋರಿಲ್ಲ, ಅಲ್ಲೇ ಹೋಗೋರಿಲ್ರಿ. ಆದ್ರೆ ಏನಾದ್ರೂ ಹೇಳೋದಾದ್ರೆ ಆಜ್ಞೆ ಮಾಡ್ಬೋದಂತ. ಅದು 16ನೇ ಸ್ವರ್ಗದವರೆಗೆ ಮಾತ್ರ. ಇಲ್ಲ ಅಷ್ಟೇ. ಇವ್ರ ಕೈ ಕೆಳಗೂ ಇವ್ರ ಆದೇಶ ತಗೊಳ್ಳೋರು ಯಾರು? ಇವ್ರು ಯಾರ್ಯಾರಿದ್ದಾರೆ ಎಲ್ಲ ಒಮ್ಮೆಂದ್ರ ಇರ್ತಾರೆ. ಎಲ್ಲರೂ ಇಂದ್ರಿದ್ದಾರೆ. ಯಾರ ಆಜ್ಞೆ ಯಾರು ಕೇಳೋರು? ಈಗ ನಾವಿದೇವಲ್ಲ, ನಾ ಹೇಳಿದ್ದೆ ಯಾರು ಕೇಳೋರು? ನೀವ್ ಹೇಳಿದ್ದೆ ಯಾರು ಕೇಳೋರು? ನಾವೆಲ್ಲ ಒಮ್ಮೆಂದ್ರ ಇದ್ದೇವೆ. ನಾವು ಯಾರು ಮಾತು ಕೇಳೋರಿಲ್ಲ. ತಿಳಿದ್ರಿ? ಭಯ್ಯಾಜಿ ಈಗ ನಿಮ್ ಮಾತು ಕೇಳ್ತೀವಲ್ಲ. ಇದು ಕೇಳಿದ ಆಯ್ತು, ಬೇಡ ಬಿಡ್ರಿ. ನೀವು ನಮ್ಮ ಬಾಯಿಗೆ ಇಂದ್ರರೇ. ಏನಿಲ್ರಿ, ಇದು ರೆಕಾರ್ಡ್ ಆಗ್ತಿದೆ. ಇಷ್ಟು ನಾವು ಜ್ಞಾನಿಸಿದ್ರೆ ನಾವು ಹಾಕಿ
ವಿಷಯಾಂತರ ಬೇಡ. ಉದಾಹರಣೆ ಕೊಟ್ಟು, ಸಂಸಾರದಲ್ಲಿ ಈಗ ವರ್ತಮಾನದಲ್ಲಿ ಏನೇನ್ ಸಂಸಾರದಲ್ಲಿ ಇದ್ದೇವೆ ಅಥವಾ ಸಾಮಾನ್ಯ ಜನರ ಅಪೇಕ್ಷೆ ಏನಿದೆ, ನಾವು ಯಾರ ಮಾತು ಕೇಳೋರಿಲ್ಲ. ಯಾಕೆ ಕೇಳೋರಿಲ್ಲ ಅಂದ್ರೆ ನನ್ಗೇನ್ ಕಡಿಮೆ ಆಗಿದೇನು, ನನಗ್ ನಾಲೆಜ್ ಏನ್ ಕಡಿಮೆ ಇದೇನು, ನನಗ್ ಶಕ್ತಿ ಇಲ್ಲೇನು, ನನಗೆ ಅಲ್ಲಿ ಹೋಗಕ್ ಬರಂಗಿಲ್ಲೇನು, ಇಲ್ಲಿ ಬರಕ್ ಬರಂಗಿಲ್ಲೇನು, ಅಥವಾ ನೀವು ಹೇಳಿದ್ ನಾ ಯಾಕೆ ಹೇಳಿ. ವರ್ತಮಾನದಲ್ಲಿ ಏನಿದೇವಲ್ಲ, ನಮ್ಮಲ್ಲಿ ಸಹಜ ರೂಪದಿಂದ ಕಷಾಯಗಳೇ ಹೆಚ್ಚಿದಾವೆ. ಯಾರು ಒಪ್ಪೋರಿಗೆ ಒಪ್ಪೋದೇ ಬಿಡ್ರಿ, ಇದು ವಾಸ್ತವಿದೆ. ಸಹಜ ರೂಪದಿಂದ ಕಷಾಯ ತುಂಬಾ ಇದೆ ನಮ್ಮಲ್ಲಿ. ಸಹಜ ರೂಪದಿಂದ ನಾವು ತೀವ್ರ ಕಷಾಯ ಇದ್ದೇವೆ. ಯಾರು ಆ ಕಷಾಯಗಳನ್ನ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರಲ್ಲಿ ಸ್ವಲ್ಪ ಮೃದುತನ ಇದೆ. ಇನ್ನು ನಾವು ವರ್ತನೆ ಮಾಡೋದ್ರಲ್ಲಿ ಬೇಕಾದಷ್ಟು ಮೃದುತನದಿಂದ ಮಾಡಬಹುದು. ವರ್ತನೆ ಯಾವಾಗಲೂ ಸಹಜತೆ ಆಗೋದಿಲ್ಲ. ಸಹಜವಾಗಿ ಇದ್ರೇನೆ ಅದು ಸಹಜ ವರ್ತನೆ ಅನಿಸ್ಕೋತದೆ. ಅಂದ್ರೆ ಅದು ನಾಟಕ ಅನ್ಸ್ತದಲ್ಲ. ನಾವು ಮೃದುವಾಗಿರೋ ಹಾಗೆ ನಾಟಕ ಮಾಡಬಹುದು. ನಾವು ನಿಜವಾಗ್ಲೂ ಮೃದು ಸ್ವಭಾವದವ್ರು ಇದ್ರೆ ಅದ್ರ ಪ್ರಭಾವನೆ ಬೇರೆ ಇರ್ತದೆ. ತಿಳಿದ್ರಿ? ತಿಳಿತು ಒಂದೊಂದು ಎಲ್ಲರೇ ನಾವು ಇನ್ನೊಬ್ಬರ ಮಾತು ಕೇಳ್ತೇವೆ ಅಂದ್ರೆ ಸಾಮಾನ್ಯ ರೂಪದಿಂದ ಸಂಸಾರದಲ್ಲಿ ಕೇಳ್ತೇವೆ ಅಂತಂದ್ರೆ ಅದು ನಮಗೂ ಬೇಕಾಗಿರ್ತದೆ, ಅದಕ್ಕೆ ಕೇಳ್ತೇವೆ. ಒಂದು ಚೂರಿ ಎಲ್ಲಾದ್ರೂ ನಮಗ ಅದು ಬೇಡವಾಗಿತ್ತು, ಕಂಪ್ಲೀಟ್ಲಿ ಅದು ನಮಗ್ ರಿಜೆಕ್ಟೆಡ್ ಇತ್ತು ಅಂತಂದ್ರೆ 100% ನಾವು ಯಾರು ಕೇಳೋದಿಲ್ಲ. ಹೌದು. ನಾವು ಅನ್ಕೋತೇವೆ, ನಾವು ಅಷ್ಟು ನೀವು ಫೋರ್ಸ್ ಮಾಡಿದ್ರಿ, ನಾವು ಅದಕ್ಕೆ ನಾವು ಒಪ್ಕೊಂಡೆವು. ಸಾಧ್ಯ ಇಲ್ಲ ಇದು. ಯಾರು ತೋರ್ಸೋದ್ರಿಂದ ಯಾರು ಒಪ್ಕೊಳ್ಳೋದಿಲ್ಲ. 2 ಆಪ್ಷನ್ ಇದೆ ಅಲ್ಲಿ. ಯಾರು ಫೋರ್ಸ್ ಮಾಡ್ತಿದ್ದಾರೆ, ಅದು ವಸ್ತು ನನಗ್ ಬೇಡಾದವ್ರು ಕೊಡ್ತಿದ್ದಾರೆ ಅಥವಾ ಬೇಡಾದ ಕಾರ್ಯ ಮಾಡ್ಲಿಕ್ಕೆ ಹಚ್ತಿದ್ದಾರೆ. ಒಂದು ಆ ಹೇಳುವಂತ ವ್ಯಕ್ತಿಯ ಮೇಲಿನ ಮೋಹದಿಂದ ನಾವು ಮಾಡಬಹುದು. ಒಂದು ಅದು ಆ ಮೋಹ ಅಲ್ಲಿ ಬೇಕಾದದ್ದಾಯ್ತು. ಆ ವಸ್ತು ಬೇಡವಾಗಿದ್ರು ಕೂಡ ಮೋಹದ ಕಾರಣದಿಂದ, ವ್ಯಕ್ತಿಯ ಮೋಹದ ಕಾರಣದಿಂದ ಆ ಕೆಲಸ ಮಾಡಿದ್ದೇವೆ. ಒಂದು. ಇನ್ನೊಂದು, ನಾನು ಸ್ವತಃ ವಸ್ತುವಿನ ಬಗ್ಗೆ ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಆಗಿದ್ದೇನೆ. ಅವ್ರ 10 ಸಾರಿ ಹೇಳೋದ್ರಲ್ಲಿ ನಾನು ಅದನ್ನ ಒಪ್ಕೊಂಡಿದ್ದೇನೆ ಅಂತಂದ್ರೆ, ಆ 10 ಸಾರಿ ಹೇಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಆ ವಸ್ತು ನನಗ್ ಬೇಕು ಅನ್ನೋದ್ ಕಡೆ ಅಥವಾ ಆ ಕಾರ್ಯ ನಾನು ಮಾಡ್ಬೇಕು ಅನ್ನೋದ್ ಕಡೆ ನಾನು ಹೊಂದ್ಕೊಂಡಿದ್ದೇನೆ. ಅದಕ್ಕೆ ನಾನು ಒಪ್ಕೊಂಡಿದ್ದೇನೆ ಆ ಕೆಲಸ ಮಾಡೋದಕ್ಕೆ. ಇಲ್ಲ ಆಯ್ತು ಅಂತಂದ್ರೆ 2 ಆಪ್ಷನ್ದಲ್ಲಿ ಯಾವ್ದು ಒಂದು ನಮಗೆ ಇಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಅದನ್ನ ಇಷ್ಟವಿಲ್ಲದ ಕೆಲಸ ಮಾಡೋರು ಅಲ್ವೇ ಅಲ್ಲ. ಅಷ್ಟು ತೀವ್ರ ಕಷಾಯ ಇದೇವು ನಾವೆಲ್ಲ. ತಿಳಿದ್ರಿ? ಲೋಭದಿಂದ ಮಾಡಬಹುದಲ್ಲ ಭಯ್ಯಾಜಿ? ಅದೇ ಮೋಹದಲ್ಲಿ ಏನ್ ಲೋಭ ಬರೋದಿಲ್ಲೇನು? ಒಂದು ಮೋಹದ ಕಾರಣ, ಇನ್ನೊಂದು ಅದು ನನಗೂ ಅದೇ ಲೋಭ. ಎಲ್ಲದಕ್ಕೂ ಹೆಡ್ಡಿಂಗ್ ಲೋಭನೆ ಬರುದು. ಅದೇ ಮೋಹ, ಕಾಮನ್ ಹೆಡ್ಡಿಂಗ್ ಹೀಗಿರ್ತದೆ. ಅಂದ್ರೆ ಭಯ್ಯಾಜಿ ನಮಗ್ ಬೇಕಾಗೆ ಮಾಡಿರ್ತೀವಿ ಅಂತ ಅದು ಅದು ಪರ್ಸೆಂಟೇಜ್ 100 ಇಲ್ಲದೆ ಇದ್ರು ಒಳಗಡೆ ಪರ್ಸೆಂಟೇಜ್ ನಾವು ಎಷ್ಟ್ ಸರಿ ಬೇಡ ಬೇಡ ಅನ್ಕೊಂಡ್ ಮಾಡಿರ್ತೇವಲ್ಲ, ಒಂದೊಂದ್ ಸರಿ ಬೇಡ ಅಂದಾಗ್ಲೂ ಅಷ್ಟು ನಾವು ಅದಕ್ಕೆ ಸಮೀಪ ಆಗ್ತಿರ್ತೇವೆ. ಆ ಕೆಲ್ಸ ಹೆಂಗೆ ಮಾಡುದು? ಒಮ್ಮೆ ವ್ಯವಹಾರ ದೃಷ್ಟಿಯಿಂದ ಹೂ ಅಂತೀವ್ರಿ, ನಿಶ್ಚಯದಿಂದ ಒಳಗಿಂದ ಮನಸ್ಸು ಬೇಡ ಅಂತಿದ್ರಿ. ನೋಡ್ರಿ, ನೀವ್ ಹೆಂಗ ಮಾಡ್ರನು ಆ ಕೆಲಸ, ಯಾವುದೋ ಒಂದು ವಸ್ತು, ಯಾವುದೋ ಒಂದು ಕಾರ್ಯ, ಅದು ಎಲ್ಲೋ ಒಂದ್ ಕಡೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ದೇವೆ, ಮನಸ್ಸಿನಲ್ಲಿ ಅದಕ್ಕೆ ಜಾಗ ಕೊಟ್ಟಿದ್ದೇವೆ ಅಂದಾಗಲೇ ಆ ಕೆಲಸ ಮಾಡ್ತೇವೆ. ಅದ್ ಬೇಕಾದಷ್ಟು ನಮಗ್ ತೊಂದರೆ ಮಾಡಿದ್ರು ಅದು ನಮಗ್ ಬೇಕು ಅಂತ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಹೊಂದಿಸ್ಕೊಂಡೇ ಆ ಕೆಲಸ ಮಾಡುದು. ಎಲ್ಲೂ ಹೆಂಗಿಲ್ಲ ಫೋರ್ಸ್ ಮಾಡಿ ಏನು ಮಾಡಕ್ಕಾಗಿಲ್ಲ. ಅದೇ ಯಾರಿಗೆ 100% ಬೇಡ ಆಗಿದೆ ಅವ್ರು ಎಷ್ಟು ಕಠೋರ ಇರ್ತಾರ ನೋಡ್ರಿ. ಅವ್ರು ನೀವು ಏನ್ ಬೇಕಾದ ಅವ್ರು ನೀವು ಸಾಯಿಸಿದ್ರು ಅವ್ರು ಬದಲಾಗೋದಿಲ್ಲ. ಕರೆಕ್ಟ್. ಹಾ, ಯಾರಿಗೆ ಅದು ಬೇಕಾಗಿದೆ, ಎಲ್ಲೋ ಒಂದ್ ಕಡೆ ಬೇಕಾಗಿದೆ, ಅವರೇ ಬದಲಾಗೋದು. ಇನ್ನೊಂದು ಉದಾಹರಣೆ ಅದಕ್ಕೆ ಆಮೇಲೆ ಹೇಳುವುದಂತೆ. ಒಂದು ಉದಾಹರಣೆ ಏನು ಅಂತಂದ್ರೆ, ಈಗ ನಮಗೂ ಒಂದು 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 ವಿಷ ಅಂದ್ರೆ ಗೊತ್ತಿದೆ. ನಾವು ವಿಷ ಅಂದ್ರೆ ಏನು, ಪ್ರಾಣ ತೆಗೆಯುವಂತ ಆಹಾರ ಅಥವಾ ಒಂದು ವಸ್ತು, ಏನೋ ಒಂದನ್ನೇ. ಯಾವ್ದು ನಮಗ್ ಗೊತ್ತಿದೆ ಇದು ಪ್ರಾಣ ತೆಗೆಯುವಂತ ವಿಷಯ ಇದೆ, ಒಂದ್ ಹನಿ ನಾಲಿಗೆ ಮೇಲೆ ಹತ್ತಿದ್ರೂ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದೆ, ಅದನ್ನ ಟ್ರಯಲ್ ಮಾಡಿ ನೋಡ್ತೇವೇನು?
ಇಲ್ಲ ಬಯಸಿ ಬಹಳ ಬೇಕಾದವರು ಹೇಳ್ತಿದ್ದಾರೆ, ಬಹಳ ಇಷ್ಟವಾದವರು. ನಮ್ಮ ತಂದೆ ಹೇಳ್ತಾರೆ, ನಮ್ಮ ತಾಯಿ ಹೇಳ್ತಾರೆ, ನಮ್ಮ ಯಜಮಾನ್ ಹೇಳ್ತಾರೆ, ನಮ್ಮ ಹೆಂಡತಿ ಹೇಳ್ತಾರೆ, ನಮ್ಮ ಮೊಮ್ಮಕ್ಕಳು ಹೇಳ್ತಾರೆ ಅಂದ್ರೂ ಕೂಡ ನಾವು ಟ್ರಯಲ್ ಮಾಡ್ತೇವೇನು? ಇಲ್ಲ. ಸಾಕ್ಷಾತ್ ಸ್ವರ್ಗದಿಂದ ಇಂದ್ರ ಬಂದು ಹೇಳ್ತಾನೆ ಇದನ್ನ ಟ್ರಯಲ್ ಮಾಡು ಅಂತ ಹೇಳ್ತಾನೆ. ಅದು ನಮ್ಗೆ ಗೊತ್ತಿರೋದ್ ವಿಷಯ ಅಂತೇಳಿ. ಹಾಗೇನೆ ಅಲ್ಲಿ ಹೇಗೆ ನಾವು ಅಗ್ರಿ ಆಗೋದಿಲ್ಲ, ಎಲ್ಲಿ ಅಗ್ರಿ ಆಗ್ತೇವೆ ಎಲ್ಲೋ ಒಂದ್ ಕಡೆ ನಮಗೆ ಅದು ಇಷ್ಟ ಆಗ್ತದೆ, ಅವಾಗ ಅಗ್ರಿ ಆಗ್ತದೆ, ಅವಾಗ ಒಪ್ಕೋತೇವೆ. ಅದೇ ಒಂದ್ ಬಟ್ಲು ಹಾಲು ಕೊಟ್ಟು ಹಾಲು ಇದೆ ಹಾಲು ಕುಡಿಬೇಡ ಅಂದ್ರೂ ಬಿಡಂಗಿಲ್ಲ ನಾವು. ಅದೇ ಹಾಲ ಕೊಟ್ರೆ ಕುಡಿಯಂಗಿಲ್ಲ. ಹಾಲು ಹಾಲ ಅಂದ್ರೆ ವಿಷ, ಹಾಲು ಅಂದ್ರೆ ಅಮೃತ. ತಿಳಿದ್ರಿ? ಈಗ ಹೇಳ್ರಿ ಏನಿಸ್ತಾ ಇದೆ? ಬಯಜಿ ಈಗ ಸಂಸಾರದಲ್ಲಿ ಅಂದ್ರೆ ಮನೆಯಲ್ಲಿ ಹೆಂಡತಿ ಹೇಳ್ದಂಗೆ ಕೇಳ್ತೀವಿ, ಗಂಡ ಹೇಳ್ದಂಗೆ ಕೇಳ್ತೀವಿ, ಮಕ್ಕಳು ಹೇಳ್ದಂಗೆ ಕೇಳ್ತೀವಿ ಅಂತ ಎಲ್ಲ ಅನ್ಕೊಂಡು ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ ಅನ್ಕೊಂಡು ಅಂತಿರ್ತೀವಿ. ಅದು ಎಲ್ಲೋ ಮೊದ್ಲು ಇಷ್ಟ ಆಗ್ಲಿಲ್ಲ ಅಂದ್ರು ಆಮೇಲೆ ಅದಕ್ಕೆ ಒಪ್ಕೊಂಡ್ ಬಿಡ್ತೀವಿ. ಆದ್ಮೇಲೆ ಒಪ್ಕೋತೇವೆ, ಒಪ್ಕೊಂಡ್ಮೇಲೆ ಇಷ್ಟ ಆಗಂಗಿಲ್ಲ, ಇಷ್ಟ ಆದ್ಮೇಲೆ ಒಪ್ಕೋತೇವೆ. ಅಲ್ಲ ಅಂದ್ರೆ ಅದೇ ಗಂಡ ಸಂಸ್ಕಾರ ಬಿದ್ದು ಬಿಡ್ತೈತ್ರಿ ಅದು. ಇಲ್ಲ ಅಂದ್ರೆ ನಮ್ ಅದು ಹೆಂಗ್ ಬದಲಾಗ್ತೇವು ನಾವ್ ಹೆಂಗ್ ಮನಸ್ಸಿಗೆ ಟ್ರೈನಿಂಗ್ ನಾವೇ ಕೊಡ್ತೇವೆ. ಹೆಂಗ್ ಟ್ರೈನಿಂಗ್ ಕೊಡ್ತೇವೆ ಅಂತಂದ್ರ, ಇನ್ನ ಇವ್ರೆಲ್ಲಾ ಇಷ್ಟ ಹಿಂಗೇನೋ ಒಂದು ಮಾಡ್ತಿದ್ದಾರೆ, ಹಿಂಗ್ ಕೇಳ್ತಿದ್ದಾರೆ, ಇದು ನಾವು ಏನೇ ಮಾಡಿದ್ರೇನು ಅದು ಆಗೋದಿಲ್ಲ ಅನ್ನೋದು ಗೊತ್ತಿದೆ, ಇನ್ನೇನ್ ಮಾಡೋದಿದೆ, ಹೆಂಗೋ ಆದಂಗ ಆಯ್ತು ಹೋಗ್ಲಿ ಅಂತ ಹೇಳಿ ಬಂದ್ ಬಿಡ್ತಾರೆ. ಅಂದ್ರೆ ಎಲ್ಲೋ ಒಪ್ಕೊಂಡ್ ಬಿಡ್ತೀವಿ ನಾವು ಅದನ್ನ. ಒಪ್ಕೊಂಡೇ ಕೆಲಸ ಒಪ್ಕೊಳ್ದೆ ಏನೂ ಆಗೋದಿಲ್ಲ. ಅದು ಒಪ್ಕೊಂಡೇ ಮಾಡ್ತೀವಿ. ಮುಂದೆ ಎಲ್ಲಿಗೆ ಬಂತು? ಛಾಯೋಪಶಮಿಕ ಭಾವಗಳು. ಛಾಯೋಪಶಮಿಕ ಸಮ್ಯಕ್ ಭಾವನ ದರ್ಶನಗಳು 3 ಇರ್ಲಿಕ್ಕೆ ಸಾಧ್ಯ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ. 5 ಲಬ್ಧಿಗಳು ಅಂತಂದ್ರೆ ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಈ 5 ಲಬ್ಧಿಗಳು ಇರುತ್ತವೆ. ಮತ್ತೆ ಇನ್ನೊಂದಿದೆ, 2 ಪ್ರಕಾರದ ಕರ್ಮದಲ್ಲಿ ಒಂದು ಪುಣ್ಯ ಕರ್ಮ ಇದೆ, ಇನ್ನೊಂದು ಪಾಪ ಕರ್ಮ ಇದೆ. ನಾವು ಪಾಪದ ಫಲವನ್ನ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಕೊಡೋದಲ್ಲ, ಫಲವನ್ನ. ಪಾಪದ ಫಲದಲ್ಲಿ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕೊಡುವಂಥದ್ದು ಅದರಲ್ಲಿ ಏನಿಲ್ಲ. ಆದ್ರೆ ಪುಣ್ಯದ ಫಲವನ್ನ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರ್ತದೆ. ಹೌದು. ಹೇಗೆ ಬರ್ತದೆ? ಮತ್ತೀಗ ನಾವು ಪುಣ್ಯದಿಂದ ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ ಮಕ್ಕಳಿಗೆ ಕೊಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಅದು ಯಾವ್ದಿಲ್ಲ. ಇದು ಪುಣ್ಯದ ಫಲದಲ್ಲಿ ಇದನ್ನೇ ನೀವು ಕೊಡ್ತೀರಲ್ಲ, ಇದು ಪುಣ್ಯದ ಫಲವನ್ನ ಇವನ್ನವರಿಗೆ ಕೊಡ್ತೀರಿ. ಪಾಪದ ಫಲ ಕೆಟ್ಟ ಮಾಡಿಸ್ತೇವೆ ಬರುದಿಲ್ಲ, ಅದು ನಾವೇ ಅನುಭವಿಸ್ಬೇಕು. ಪಾಪದ ಫಲ ಅಂದ್ರೆ ಏನು? ಯಾವುದೇ ದುಃಖ. ಕರೆಕ್ಟ್. ಆ ದುಃಖವನ್ನ ನಾವು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾರು ತಗೊಳ್ಳೋರು ಇಲ್ಲ. ನಾವು ಕೊಡ್ತೀವಿ ಅಂದ್ರೂ ಕೂಡ ಯಾರು ತಗೊಳ್ಳೋರು ಇಲ್ಲ, ಅದು ಪಾಪದ ಫಲ. ಈಗ ನರಕದಲ್ಲಿ ಹೋಗ್ತೇವೆ, ಆ ನರಕದ ಒಂದು ದುಃಖವನ್ನು ಇನ್ನೊಬ್ಬರಿಗೆ ಒಂಚೂರು ಕಡಿಮೆ ಮಾಡ್ರಿ ಅಂದ್ರೆ ಯಾರು ಮಾಡೋದಿಲ್ಲ. ಅದೇ ಸ್ವರ್ಗದಲ್ಲಿ ದೇವ ಇನ್ನೊಬ್ಬರಿಗೆ ಬಂದು ಹೆಲ್ಪ್ ಮಾಡ್ಬೋದಲ್ಲ, ಪುಣ್ಯದ ಫಲವನ್ನ ಹಂಚ್ಕೋತಾನೆ ಅಂತ. ತಿಳಿದ್ರಿ? ಅದಕ್ಕಾಗಿ ನಾವು ಮಾಡುವ ಕಾರ್ಯಗಳಲ್ಲಿ ಬಹುತೇಕ ಪಾಪದ ಕಾರ್ಯಗಳಿರ್ತವೆ, ಅದರ ಫಲವನ್ನ ಯಾರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ತಲೆಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ಬೇಕು. ತಿಳಿದ್ರಿ? ನಾವು ಮಾಡುವ ಪ್ರತಿ ಕಾರ್ಯದಲ್ಲೂ ಜೀವಹಿಂಸೆ ಆಗ್ತಿರ್ತದೆ. ಪ್ರತಿ ಕಾರ್ಯದಲ್ಲೂ ಜೀವಹಿಂಸೆ ಆಗ್ತಿರ್ತದೆ. ಸಂಸಾರ ಇದೆ ಅಂದ್ರೆ ಜೀವಹಿಂಸೆ ಇದೆ ಅಂತಾನೆ ಅರ್ಥ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹುಷಾರಾಗಿರ್ಬೇಕು ಪ್ರತಿ ಹಂತದಲ್ಲಿ. ಅದಕ್ಕೆ ಪ್ರಮಾದ ಇರಬಾರದು. ಪ್ರಮತ್ತ ಯೋಗ ಪ್ರಾಣವಿಪರೋಪಣಂ ಹಿಂಸಾ. ಹಿಂಸಾ ಯಾವುದು ಅಂತಂದ್ರೆ ನಾವು ಪ್ರಮಾದಿಯಾಗಿರೋದೇ ಹಿಂಸಾ. ಪ್ರಮಾದದಿಂದ ಯಾವ್ದಾದ್ರು ಮನಸ್ಸಿನಿಂದ ವಿಚಾರ ಮಾಡೋದಾಗ್ಲಿ, ಪ್ರಮಾದಿಯಾಗಿ ಮಾತಾಡೋದಾಗ್ಲಿ, ಪ್ರಮಾದಿಯಾಗಿ ಕೆಲಸ ಮಾಡೋದಾಗ್ಲಿ, ಇದೆಲ್ಲ ಹಿಂಸಾ ಇದೆ. ಜಾಗೃತರಾಗಿರ್ಬೇಕು. ಅದು ಅಹಿಂಸಾ ಇದೆ.
ಜಾಗೃತರಾಗಿರೋದು ಅಂದ್ರೆ ಈ ಕೆಲಸ ನಾನು ಮಾಡ್ತಾ ಇದ್ದೇನೆ, ಇಲ್ಲಿ ಎಷ್ಟೋ ಜೀವಗಳು ಸಾಯ್ತಾ ಇದೆ, ಭಗವಂತ ಒಂದು ಜೀವಕ್ಕೆ ಆತ ಆಗದೆ ಇರ್ಲಿ, ಜೀವ ಇದಾವ ಇಲ್ಲ ಅನ್ನೋದು ನೋಡಿಕೊಂಡು ಮಾಡ್ತಿರಲ್ಲ, ಅದೇ ಜಾಗೃತ ಅವಸ್ಥೆ. ಕೆಲಸ ಮಾಡುದೇ ದಡ 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 ಬಂದು ಎಲ್ಲ ಮಾಡಿಬಿಡ್ತೇವಲ್ಲ, ಅದು ಹಿಂಸಾ. ತಿಳಿತು? ಸಂಕಲ್ಪ ಹಿಂಸೆನೂ ಮಾಡ್ಬಾರ್ದು. ಸಂಕಲ್ಪ ಹಿಂಸೆನೇ ಇದು. ಪ್ರಮಾದ ಇದ್ರೆ ಸಂಕಲ್ಪ ಹಿಂಸೆ ಇದ್ದೇ ಇರ್ತದೆ, ಪ್ರಮಾದ ಇಲ್ಲ ಸಂಕಲ್ಪ ಹಿಂಸೆ ಇಲ್ಲ. ಸರಿ ಬೈಜಿ. ಸರಿ, ದಿನವಾನಿ ಹೇಳ್ರಿ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮಹಾಹರಿ ಜನಮಣ ಹಾರಿ ಗಣಹರ ಹಾರಿ ಜನ್ಮ ಜರಾ ಭವರೋಗಹರಿ ತಿಥಯರಾಣಂ ದಿವ್ಯಝೋಣಿಂ ಜೋ ಪಡಯಿ ಸುಣಯಿ ಮಹಿಯೇ ಧಾರಯಿ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿಣವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.